ಸರ್ ಇನ್ನೊಂದು ಲೈಟ್ ಬರ್ರಿ ಬರೋದಿಲ್ಲ ಹೋಗೋದಾಗಲಿಲ್ಲ. ವಿಶ್ವಕಾಚಾರ್ಯ ಮಗನ ಶ್ರೀನಾಥಾಚಾರ್ಯನ ಎಕ್ಸೆಪ್ಟ್ ಮಾಡಿ ಅರೇ ಪಾಪ ಅದು ಸ್ವಲ್ಪ ಹೆಚ್ಚಾಗಿ ಹೋಗೋದು. ಹೌದು 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 ಮಾಡಿದ್ದೀನಿ. ಹೌದು ರಾತ್ರಿ 10ಕ್ಕೆ ಬಂದ ಪಾಪ ಬಹಳ ವೀಕ್ ಆಗ್ಯಾರ, ಬಹಳ ವೀಕ್ ಆಗ್ಯಾರ. ತಾವೇ ಜಾಸ್ತಿ ಮಾಡ್ಕೋಣ ಅಂದ್ರೆ ಸರಿಯಾಗಿ ತಗೊಂಡಿಲ್ಲ. ಪೂಜಾ ಪರ್ಯಾಯದಾಗ ಜಾಸ್ತಿ ಇರ್ಬಿಟ್ಟು ಶ್ರಮಪಟ್ಟು ಅಲ್ಲಿ ನಮ್ಮಲ್ಲಿ ಹಿಂಗಾರ ಬಹಳ ಶ್ರಮದ್ದು, ಬಹಳ ಶ್ರಮ ಮಾಡಿಸಿವು. ಅದೊಂದೇ ಅದ ಮಾಡಿಸಿವು, ಬಹಳ ಶ್ರಮ. ಅಲ್ಲಿಂದ ಏನಂದ್ರೆ 2-3 ಇದು ಒಂದು ಅಡಿಗೆ ಸಿಗಂಗಿಲ್ಲ. 4 ವರ್ಷ ಆಯ್ತು ನಮ್ಮ ಪರಿಯದಾಗ ಗುಲ್ಬರ್ಗದ ಒಂದು ತಂದು ಇಟ್ಟಿದ್ದೆ. ಈಗ ನೋಡೋದು ಬಡಸೋರು ಸಿಗಂಗಿಲ್ಲ, ಎಡಬಲ್ ದೇವರು ಸಿಗಂಗಿಲ್ಲ. ಹಿಂಗಾಗಿ ಅಷ್ಟು ಒಂದೊಂದ್ಸಲ ಅಷ್ಟು ಈಗ ನೋಡ್ರಿ ನಮ್ಮ ನಾರಾಯಣ ಇವತ್ತು ಕಟ್ಟೆಜರ ದರಾರಿ ಅಂತಾರ, ಅವ್ರ ಹೆಂಡತಿ ಫೋನ್ ಮಾಡಿ ಬಾರಪ್ಪ ನೀನು ಹಿಂಗೆ ದೇವರೇ ಮಾಡಿ ಅಷ್ಟೇ ಅಷ್ಟೇ ತಂದೆ ಮನೆ ಇಟ್ಟು ಮನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮದ್ಧರ್ಮ ಭೀಮಧ್ವಾಂತರ್ಗತರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮೋ ನಮಃ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾನ್ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವತಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ತೀರ್ಥಾಖ್ಯತರ ಹೃದಂಬರೆ. ಅರ್ಥಕಲ್ಪಿತಕಲ್ಪೋऽಯಂ ರಕ್ತಶ್ಚ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತೆ ಯಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನಂ ಚ ಭಜತಃ ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಿಚಿಂತಾಮಣಿಮುಪಾಸ್ಮಹೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. यस्य प्रचण्डतपसा सुतिगीतरुक्तिः तुष्टो हैकिलवशं मदतामवाप. श्रीमद्वसन्मतपयोनिधि पूर्णचन्द्रः श्रीविष्णुतीर्थमुनिराटे मुदमातनोतु. नमः श्रीपादराजाय नमस्ते व्यासयोगिने नमः पुरन्दरायाय विजयार्याय ते नमः. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुं नमः. सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. श्रीसत्यात्मतीर्थगुरुभ्यो नमः. रघुप्रमतिसत्पुत्रं सत्प्रमोदगुरुप्रियम् अजातशत्रुं तं वन्दे रघुप्रियं सदा. श्रीरघुविजयतीर्थगुरुभ्यो नमः. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. श्रीगुरुभ्यो नमः. हरि ओम्. निरुत्तरे कृते कर्णे भीमेन एव सुयोधनः अभ्यसेचेत् अंगेषु राजानं पितृनुग्नया. धृतराष्ट्रः पक्षपाताते पुत्रस्य अनुवशः अभवते. ತಮ್ಮ ಅಸ್ತ್ರವಿದ್ಯೆ ಎಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಸ್ತ್ರವಿದ್ಯವನ್ನ ಮಾಡಬೇಕಾದ್ರೆ ಕರ್ಣ ಬರ್ತಾ ಇದ್ದಾನೆ. ಕರ್ಣ ಅರ್ಜುನನಿಗಿಂತಲೂ ಕೂಡ ಹೆಚ್ಚಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅಸ್ತ್ರವಿದ್ಯೆಯನ್ನ
ಪ್ರದರ್ಶನ ಅಂತಕ್ಕಂಥದನ್ನ ಮಾಡಿದ ಮೇಲೆ ಅರ್ಜುನಿಗೆ ಸಹನ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ. ಯುದ್ಧಕ್ಕೆ ಆಹ್ವಾನ ಮಾಡಿದಾಗ ಭೀಮಸೇನ ದೇವರು ಅವನು ನಿನ್ ಜೊತೆ ಯುದ್ಧ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಯಾಕಂದ್ರೆ ಅವನಿಗೆ ಕ್ಷತ್ರಿಯನಲ್ಲ, ಆದ ಕಾರಣ ಅಂತಕ್ಕಂಥದನ್ನು ಹೇಳ್ತಾ ಇದ್ದಾರೆ. ಯದ್ಯಪಿ ಕ್ಷತ್ರಿಯನಾಗಿದ್ರು ಕೂಡ ಅವನಿಗೆ ಗೊತ್ತಿಲ್ಲ, ಕರ್ಣನಿಗೆ ಗೊತ್ತಿಲ್ಲ. ಯದ್ಯಪಿ ಅವನು ಕ್ಷತ್ರಿಯನಾಗಿದ್ರು ಕೂಡ ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಕರ್ಮಗಳನ್ನ ಅದು ಸಕಾಲದಲ್ಲಿ ಅದು ಮಾಡಿದ್ರೆ ಮಾತ್ರ ಅವಾಗ ಅವನು ಕ್ಷತ್ರಿಯನಾಗ್ತಾ ಇದ್ದಾನೆ. ಅದೇ ತರ ಬ್ರಾಹ್ಮಣನಾಗಿರ್ತಕ್ಕಂಥವನು ಕೂಡ ಸಕಾಲದಲ್ಲಿ ಉಪನಯನಾದಿಗಳನ್ನ ಆದಾಗ ಮಾತ್ರ ಅವನು ದ್ವಿಜ ಅಂತ ಕರೆಸಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಇನ್ನೊಂದು ರೀತಿಯಿಂದ ಕ್ಷತ್ರಿಯತ್ವ ಹೋಯ್ತು ಯಾಕೆ ಅಂತಕ್ಕಂಥದ್ದಂದ್ರೆ ಅವನು ಪ್ರತಿಗ್ರಹವನ್ನು ಮಾಡಿದ್ದಾನೆ. ಅಂಗದೇಶದ ಪ್ರತಿಗ್ರಹವನ್ನು, ದುರ್ಯೋಧನ ಕೊಟ್ಟಿರ್ತಕ್ಕಂಥ ಅಂಗದೇಶವನ್ನ ಪ್ರತಿಗ್ರಹ ಮಾಡಿದ್ದ. ಪ್ರತಿಗ್ರಹಾಧಿಕಾರ ಕ್ಷತ್ರಿಯರಿಗಿಲ್ಲ, ಅದರಿಂದ ಕೂಡ ಕ್ಷತ್ರಿಯತ್ವ ಅಂತಕ್ಕಂಥದ್ದು ಅವನಿಗೆ ಇಲ್ಲ ಅಂತಕ್ಕಂಥದನ್ನು ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆ ದುರ್ಯೋಧನ ತಂದೆ ಹೇಳ್ಬಿಟ್ಟ, ನಾನು ಅಂಗದೇಶ ಕೊಡ್ತಾ ಇದ್ದೆ, ನಾವು ಸುಮ್ಮನೆ ಧೃತರಾಷ್ಟ್ರ ಅದನ್ನ ಬರೀತಾರೆ. ಪುತ್ರಸ್ಯ ಅನುವಶಃ ಅಭವತ್, ಪುತ್ರನ ವಶನಾಗಿ ಇರ್ತಕ್ಕಂಥ ಆ ಧೃತರಾಷ್ಟ್ರ ಅಂತಕ್ಕಂಥದ್ದು ಮಗನ ಮೇಲೆ ಪಕ್ಷಪಾತದಿಂದ ಅಂಗದೇಶ ರಾಜನಾಗಿ ಅಭಿಷೇಕ ಅಂತಕ್ಕಂಥದ್ದು ಮಾಡ್ತಾ ಇದ್ದಾನೆ. ಯಾವಾಗ ಭೀಮಸೇನ ದೇವರವನಿಗೆ ಚಾಟಿಯನ್ನು ಕೊಟ್ಟಿದ್ದಾರೆ, ಇದು ಯುದ್ಧ ಮಾಡ್ತಕ್ಕಂಥ ಅಧಿಕಾರ ನಿನಗಿಲ್ಲ, ಈ ಚಾಟಿ ತಗೋ, ಇದೇ ನಿನ್ಗೆ ಅಧಿಕಾರ ಅಂತಕ್ಕಂಥ ಅಂದಾಗ ಅವನಿಗೆ ಗೊತ್ತಾಗ್ತದೆ, ಓಹೋ ಭೀಮಸೇನ ದೇವರಿಗೆ ಗೊತ್ತಿದೆ, ಗತಿ ಯಾರಿಗೂ ಗೊತ್ತಿಲ್ಲ, ಇದರಿಂದ ಗೊತ್ತಾಗ್ತಾ ಇದೆ ಭೀಮಸೇನ ದೇವರ ಸಾರ್ವಜ್ಞತ್ವ ಅಂತಕ್ಕಂಥ. ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದ ದುರ್ಯೋಧನ. ಯಾವಾಗ ಮುಂಚಿತವಾಗಿನೇ ಅಷ್ಟು ಅಸ್ತ್ರವಿದ್ಯೆ ಅರ್ಜುನಕ್ಕಿಂತಲೂ ಹೆಚ್ಚು ಮಾಡಿರ್ತಕ್ಕಂಥದ್ದು ನೋಡಿದ್ದಾನೆ. ಮತ್ತೆ ಇವಾಗ ಈ ರೀತಿ ಆಗಿರ್ತಕ್ಕಂಥದ್ದು ಆದ ಕೂಡ ಅವನೇನ್ ತಿಳ್ಕೊಂಡ, ಇದನ್ನ ನಾನು ಉಪಯೋಗ ಮಾಡಬೇಕು ಅಂತಕ್ಕಂಥ ಮಾಡಿ ತಕ್ಷಣದಲ್ಲೇ ಅವರಪ್ಪ ಹೇಳಿ ಧೃತರಾಷ್ಟ್ರ ಹೇಳಿ ಅಂಗದೇಶಂ ಅಂತಕ್ಕಂಥದ್ದು ಮಾಡಿ ಅದರ ದುರ್ಲಾಭವನ್ನು ಪಡಿತಾ ಇದ್ದಾನೆ ಅಂತ ಹೇಳ್ತಾರೆ. ಅವನೊಂದು ಮಹಾಸ್ತ್ರಜ್ಞನಾಗಿ ಪರಶುರಾಮ ದೇವರು ಯಾಕೆ ಮಾಡಿದ್ರು ಅಂದ್ರೆ ಇದಕ್ಕೋಸ್ಕರವಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಪರಶುರಾಮ ದೇವರು ಮಾಡಿದ್ದೇ ಇದಕ್ಕೋಸ್ಕರವಾಗಿ. ಯಾಕಂದ್ರೆ ಅವನಿಗೆ ಏನಾದ್ರು ಒಂದು ದುರ್ಯೋಧನ ಒಂದು ಇದು ಬೇಕಲ್ಲ, ಒಂದು ಬಲ ಬೇಕಲ್ಲ ಇರ್ತಕ್ಕಂಥದ್ದು, ಆದ ಕಾರಣ ಸಪೋರ್ಟ್ ಬೇಕಲ್ಲ, ಯಾರ ಬಲದಿಂದ ಯುದ್ಧ ಮಾಡ್ಲಿಕ್ಕೆ ಅರ್ಜುನ್ ಎದುರಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ನಾನೇನು ಭೀಮಸೇನ ದೇವ್ರ ಹತ್ರ ಯುದ್ಧ ಮಾಡ್ತೀನಿ, ಅರ್ಜುನಿಗೆ ಸರಿಸಾಟಿಯಾಗಿರ್ತಕ್ಕಂಥ ಅಸ್ತ್ರಜ್ಞ ಬೇಕಲ್ಲ ಅಂತಕ್ಕಂಥ. ಅದಕ್ಕೋಸ್ಕರವಾಗಿ ಸರ್ವಜ್ಞರಾಗಿದ್ರು ಕೂಡ ಪರಶುರಾಮ ದೇವರು ಅವನಿಗೆ ಅಸ್ತ್ರವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ. ಎಲ್ಲ ಜ್ಞಾನ ಇದೆ ಗೊತ್ತಾಯ್ತು. ಅವನಿಗೆ ಕ್ಷತ್ರಿಯೋಚಿತವಾಗಿರ್ತಕ್ಕಂಥದ್ದು, ಕ್ಷತ್ರಿಯೋಚಿತ ಸಂಸ್ಕಾರ ಆಗಿಲ್ಲ, ಎಲ್ಲ ಜ್ಞಾನವಿದೆ ಪರಶುರಾಮ ದೇವರು. ಆದ್ರೂ ಕೂಡ ಯಾಕೆ ಕೊಟ್ಟಿದ್ದಾರೆ, ಅದನ್ನ ಯಾಕೆ ಅಸ್ತ್ರವಿದ್ಯೆ ಹೇಳ್ಕೊಟ್ರು ಅಂದ್ರೆ ಇವನಿಗೆ ಉಪಯೋಗ ಆಗ್ಲಿ, ಯಾರಿಗೆ ದುರ್ಯೋಧನಿಗೆ ಉಪಯೋಗ ಆಗ್ಲಿ, ಅವನ ಸಾಧನೆ ಆಗ್ಲಿ ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಮಾಡಿದ್ದ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಅಭಿಷಿಕ್ತೆ ತದಾ ಕರ್ಣೆ ಪ್ರಾಯಾತೆ ಅತಿರತಃ ಪಿತ ಸರ್ವರಾಜ ಸಭಾ ಮಧ್ಯೆ ಭವಂದೆ ತಂ ವೃಷಾ ತದ ತುತುಷು ಕರ್ಮಣ ತಸ್ಯ ಸಂತಹ ಸರ್ವೇ ಸಮಾಗತಃ. ಇನ್ನೇನು ಅಭಿಷೇಕ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಕರ್ಣನಿಗೆ ದುರ್ಯೋಧನ ಅಂಗದೇಶ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಕರ್ಣನ ತಂದೆಯಾಗಿರ್ತಕ್ಕಂಥ ಅತಿರಥ ಬರ್ತಾ ಇದ್ದ, ಅಲ್ಲಿ ಬರ್ತಾ ಇದ್ದ. ಸಮಸ್ತ ರಾಜರಿದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಆ ಸಭೆ ಒಳಗೆ ಕರ್ಣ ಅವರಿಗೆ ಪಾದ ಮುಟ್ಟಿ ನಮಸ್ಕಾರವನ್ನು ಮಾಡಿದ್ದಾನೆ ಅತಿರಥನಿಗೆ ಹೇಳಿದ್ದಾರೆ. ಅದರಿಂದ ಆ ವರ್ತನೆ ಕೇಳಿ ಬಹಳ ಸಂತೋಷ ಆಯ್ತು ಎಲ್ಲ ಜನರಿಗೆ. ಇಷ್ಟೆಲ್ಲ ಇವನಿಗೆ ಗೌರವ ಮಾಡ್ತಾ ಇದ್ರು ಕೂಡ ಬೇರೆ ಯಾರಾಗಿದ್ರು ಮಾಡ್ತಾ ಇದ್ದಿಲ್ಲ. ದುರ್ಯೋಧನಂತ ಮಹಾರಾಜ ನನಗೆ ಅಂಗದೇಶ ಕೊಡ್ತಾ ಇದ್ದಾನೆ, ನನಗೆ ಗೌರವ ಕೊಡ್ತಾ ಇದ್ದಾನೆ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತಾ, ನಾನು ಸೂತ ಜಾತಿ ಇದ್ರು ಕೂಡ ನಾನು ಅಂಗದೇಶ ಕೊಡ್ತಾ ಇದ್ದಾನೆ ಅಂತ ಇರ್ಬೇಕಾದ್ರೆ ತಂದೆ ಬಂದ ಬೇರೆಯವರಾಗಿದ್ರೆ, ಕರ್ಣ ಬಿಟ್ಟು ಬೇರೆಯವರಾಗಿದ್ರೆ ಮರ್ಯಾದೆ ಕೊಡ್ತಾ ಇದ್ದಿಲ್ಲ, ಮಾಡ್ತಿದ್ದಿಲ್ಲ. ಆದ್ರೆ ಕರ್ಣ ಹೋಗಿ ನಮಸ್ಕಾರ ಮಾಡಿದ್ದಕ್ಕೆ ಎಲ್ಲಾ ಸಜ್ಜನರಿಗೂ ಬಹಳ ಸಂತೋಷ. ಎಷ್ಟು ಕರ್ಣನ ಒಂದು ಪಿತೃಭಕ್ತಿ ಅದನ್ನು ಕೂಡ ಲೆಕ್ಕಿಸ್ಲಿಲ್ಲ ಅವನು, ಗೊತ್ತಾಯ್ತಾ ಅಂತಕ್ಕಂಥ ಅದನ್ನು ಹೇಳ್ತಾ ಇದ್ದ. ಯಾಕಂದ್ರೆ ಅದರಿಂದ ಏನಾಯ್ತು, ಈಗ ನಾನು ಸೂತ ಜಾತಿಯವನೇ ಅಂತ ಖಚಿತ ಆಗ್ತದೆ ಅಂತ ಗೊತ್ತಿದ್ರು ಕರ್ಣ ನಮಸ್ಕಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮೊದಲು ಭೀಮಸೇನ ದೇವರು ಚಾಟಿ ಕೊಟ್ಟು ಹೇಳಿದ್ರು ನೀನು ಸೂತ ಇದೆಯಾ ಅಂತಕ್ಕಂಥದ್ದು ಗೊತ್ತಾಯ್ತ. ಬೇರೆಯವರಿಗೆಲ್ಲ ಗೊತ್ತಿತ್ತು ಸೂತ ಇದ್ದಾನೆ ಅಂತ, ಬೇರೆಯವ್ರಿಗೆಲ್ಲ ಗೊತ್ತಿತ್ತು ಗೊತ್ತಾಯ್ತಾ. ಆದ್ರೆ ಇವರಿಗೆಲ್ಲ ಗೊತ್ತಿದ್ದಿಲ್ಲ. ಮತ್ತೆ ಈಗ ಇನ್ನ ಕನ್ಫರ್ಮ್ ಆಯ್ತು. ಏನ್ ಕನ್ಫರ್ಮ್ ಆಯ್ತು, ತಂದೆಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಕರ್ಣ. ಆ ಕಾರಣ ಭೀಮಸೇನ ದೇವರು ಇಲ್ಲಿ ತಪ್ಪು ಮಾಡಿಲ್ಲ ಅಂತ ಹೇಳಿಕತ್ತಾರ. ಭೀಮಸೇನ ದೇವರು ಗೊತ್ತಾಯ್ತಾ,
ಕರ್ಣ ಸೂತ ಇದ್ದಾನೆ ಅಂತಕ್ಕಂಥ ಅದನ್ನ ಹೇಳಿದ್ದು ಅದೇನ್ ಸರಿ ಅದೇ ತಪ್ಪು ಮಾಡಿರ್ತಕ್ಕಂಥದ್ದಲ್ಲ. ಅವರಿಗೆ ಆ ಯೋಗ್ಯತಾ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಯಾಕಂದ್ರೆ ಧರ್ಮ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಕ್ಷತ್ರಿಯೋಚಿತ ಕರ್ಮ ಅವರಿಗೆ ಆಗಿಲ್ಲ. ಆದ ಕಾರಣ ಕ್ಷತ್ರಿಯೋಚಿತ ಕರ್ಮ ಆಗ್ಲಿಲ್ಲದವನಿಗೆ ಅದು ಅಸ್ತ್ರಜ್ಞಾನ ಅಂತಕ್ಕಂಥದ್ದು ಬರೋದಿಲ್ಲ. ಅಸ್ತ್ರಜ್ಞಾನ ಬರೋದಿಲ್ಲ ಅಂದ್ರೆ ಇಬ್ಬರಿಗೂ ಆ ಸಮರ ಅಂತಕ್ಕಂಥದ್ದು ವಿಷಮ ಆಗ್ತದೆ. ಒಬ್ಬರಿಗೆ ಹೆಚ್ಚಾಗ್ತದೆ, ಒಬ್ಬರ ಕಡಿಮೆ ಆಗ್ತದೆ. ಅದರಿಂದ ಅನರ್ಥಾದಿಗಳು ಆಗ್ತದೆ. ಆದ ಕಾರಣ ಅದನ್ನು ನಿವಾರಣೆ ಮಾಡಿದ್ದಾರೆ. ಆದ ಕಾರಣಕ್ಕೆ ಅವನಿಗೆ ಋಷ ಅಂತ ಕರೀತಾ ಇದ್ದಾರೆ. ಋಷ ಅಂತ ಕರ್ಣನಿಗೆ ಹೆಸರು ಋಷ ಅಂತ. ಋಷ ಅಂದ್ರೆ ಏನಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ, ಅತ್ಯಂತ ದಾನಸೂರನಾಗಿದ್ದಾನೆ, ಅತ್ಯಂತ ಸತ್ಯವಾದಿಯಾಗಿದ್ದಾನೆ ಕರ್ಣ. ಆದ ಕಾರಣ ಅವನಿಗೆ ಋಷ ಅಂತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಮುಯ್ತು, ಅಷ್ಟಾಯ್ತು. ಅವ್ರದ್ದೇನು ಮತ್ತೆ ಯುದ್ಧ ಆಗ್ಲಿಲ್ಲ. ಕರ್ಣವು ಅರ್ಜುನಿಗೆ ಅಂತಕ್ಕಂಥದ್ದಾಗ್ಲಿಲ್ಲ, ಅಲ್ಲಿಗೆ ನಿಂತೋಯ್ತು. ಈಗ ಭೀಮ ದುರ್ಯೋಧನರು ತಮ್ಮ ಅಸ್ತ್ರವಿದ್ಯೆಯನ್ನು ಮಾಡ್ತಾ ಇದ್ದಾರೆ. ಅವರ ಅಸ್ತ್ರವಿದ್ಯೆ ಅಂದ್ರೆ ಇಂಡಿವಿಜುವಲ್ ಇಲ್ಲ, ಅಲ್ಲಿ ಇಂಡಿವಿಜುವಲ್ ಏನು ಪ್ರದರ್ಶನ ಮಾಡ್ತಾರೆ. ಗದಾಗ ಬೇರೆಯವರಾದ್ರೆ ಅಸ್ತ್ರ ಬಿಡೋದು ಏನಾದ್ರೂ ಕೌಶಲ್ಯ ತೋರಿಸ್ಬೋದು. ಈಗ ಗದಾ ಯುದ್ಧ ಮಾಡ್ಬೇಕು. ಗದಾ ಯುದ್ಧ ಒಬ್ಬರಿಗೆ ಹೆಂಗ್ ತೋರಿಸ್ಲಿಕ್ಕೆ ಬರ್ತದೆ, ಇನ್ನೊಬ್ರು ಬೇಕೇ ಬೇಕು. ಹಂಗಾಗಿ ಇಬ್ರು ಯುದ್ಧಕ್ಕೆ ನಿಂತುಬಿಟ್ಟು, ಯಾರು ಭೀಮ ಮತ್ತು ದುರ್ಯೋಧನ ಇಬ್ರು ಯುದ್ಧ. ಅದೇ ಅಸ್ತ್ರವಿದ್ಯೆ ಇರ್ತಕ್ಕಂಥ ಪ್ರದರ್ಶನ. ಭೀಮ ದುರ್ಯೋಧನವು ತತ್ರ ಶಿಕ್ಷಾ ಸಂದರ ಚಲಾತೆ ಸಮಾದಾಯ ಗದೆ ಸರ್ವ ಗದೆ ಗುರುವೌ ಸಂಭ್ರಂಭಾತೆ ಅಭ್ಯುದೀಯತು. ಭೀಮ ಮತ್ತು ದುರ್ಯೋಧನ ಇಬ್ರು ಕೂಡ ವಿದ್ಯೆಯ ಕೌಶಲವನ್ನು ತೋರಿಸ್ತಾ ಇದ್ದಾರೆ. ಅದು ನೆಪ ಅಷ್ಟೇ. ವಿದ್ಯೆ ಕೌಶಲ ತೋರಿಸ್ಬೇಕು ಅಂದ್ರೆ ನೆನಪ. ಅದಕ್ಕೆ ಇಬ್ರು ಯುದ್ಧಕ್ಕೆ ನಿಂತಿದ್ದಾರೆ. ಅಸ್ತ್ರ ಕೌಶಲ ಬೇರೆಯವರು ತೋರಿಸಿದ್ರೆ ಇಲ್ಲಿ ಅಸ್ತ್ರ ಕೌಶಲ ಅಲ್ಲಿ ಅವರಿಬ್ರು ಯುದ್ಧಕ್ಕೆ ನಿಂತಿದ್ದಾರೆ. ಯಾರು? ದುರ್ಯೋಧನ ಮತ್ತು ಭೀಮ ಆಗಿರ್ತಕ್ಕಂಥವ್ರು. ಯಾವಾಗ ಅವರಿಬ್ರು ನಿಂತಿದ್ದಾರೆ, ಭೀಮಸೇನ ದೇವರು ಮತ್ತು ದುರ್ಯೋಧನ ನಿಂತಿದ್ದಾರೆ, ಆಗ ದೇವ ಅಸುರ ಮನುಷ್ಯ ಧನುಷ್ಯಾದಿ ಜಗತ್ ಏತತ್ ಚರಾಚರಂ ಸರ್ವಂ ತದಾ ದ್ವಿಧಾ ಭೂತ್ವ ಭೀಮ ದುರ್ಯೋಧನಾಶ್ರಯಾತೆ. ದೇವಾಸುರಿಗೆ ಸಂಭ್ರಮ, ಒಂದ್ ಕಡೆ ಎಲ್ಲಾ ದೇವತೆಗಳಿಗೂ ಸಂಭ್ರಮ, ಒಂದ್ ಕಡೆ ಎಲ್ಲಾ ಅಸುರಿಗೂ ಸಂಭ್ರಮ. ಯಾವಾಗ ಇವರಿಬ್ರು ಯುದ್ಧಕ್ಕೆ ನಿಂತಿದ್ದಾರೆ, ಆಗ ಆ ಕಾಲಕ್ಕೆ ದೇವತೆಗಳು ಅಸುರರು ಮನುಷ್ಯಾದಿ ಸಮಸ್ತವಾಗಿರ್ತಕ್ಕಂಥ ಪ್ರಪಂಚ ಎರಡು ಭಾಗ ಆಯ್ತದೆ. ಒಂದು ದೇವತೆಗಳ ಭಾಗ, ಒಂದು ಅಸುರರ ಭಾಗ ಅಂತಕ್ಕಂಥ. ಸರ್ವಂ ತದ ದ್ವಿಧಾಭೂತ. ದ್ವಿಧಾ ಅಂದ್ರೆ ಎರಡು ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತು ಏನು ಅಂತಂದ್ರೆ, ಎಲ್ಲರ ದೇವತೆಗಳು ಭೀಮಸೇನ ದೇವರ ಪಕ್ಷ ವಹಿಸಿದ್ದಾರೆ, ಎಲ್ಲ ಅಸುರ ದೈತ್ಯರಾಗಿರ್ತಕ್ಕಂಥವ್ರು ದುರ್ಯೋಧನ ಪಕ್ಷ ಅಂತಕ್ಕಂಥದ್ದು ವಹಿಸಿದ್ದಾರೆ ಅಂತ ಹೇಳ್ತಾರೆ. ಬೇರೆದಕ್ಕೆ ಇಷ್ಟು ಸಮಸ್ಯೆ ಆಗಿದ್ದಿಲ್ಲ. ಅವ್ರವ್ರ ಇಂಡಿವಿಜುವಲ್ ಅಸ್ತ್ರ ಪ್ರದರ್ಶನ ಮಾಡ್ತಾ ಇದ್ರು. ಈ ಹಂಗಲ್ಲ, ಇದು ಯುದ್ಧಕ್ಕೆ ನಿಂತಾಗ ಎಲ್ಲ ನಿಂತು ಬಿಟ್ಟಿದ್ದಾರೆ, ಎಲ್ಲ ದೇವತೆಗಳಾಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಆ ಪಕ್ಷ ವಹಿಸ್ಲಿಕ್ಕೆ ಏನು ಕಾರಣಪ್ಪ? ಈಗ ಪಕ್ಷ ವಹಿಸ್ಲಿಕ್ಕೆ ಏನು ಕಾರಣ ಅಂದ್ರೆ, ಭೀಮಸೇನ ದೇವರು ಜೀವೋತ್ತಮರಾಗಿದ್ದಾರೆ ಅಂತ ಹೇಳಿ ಸಂತೋಷದಿಂದ ಸಾತ್ವಿಕರಿಗೆ ಆ ರೀತಿ ಪಕ್ಷ ವಹಿಸಿದ್ದಾರೆ. ದುರ್ಯೋಧನಾದಿಗಳಿಗೆ ದೈತ್ಯರು ಇವನು ಜೀವ ಅಧಮನಾಗಿದ್ದಾನೆ ದುರ್ಯೋಧನ, ಆದ ಕಾರಣ ಅಸುರರು ಆ ಪಕ್ಷ ವಹಿಸಿದ್ದಾರೆ. ಇಲ್ಲಿ ಸಾತ್ವಿಕರು ಪಕ್ಷ ವಹಿಸಿದ್ದಾರೆ, ಇಲ್ಲಿ ಅಸುರರಾಗಿರ್ತಕ್ಕಂಥವ್ರು ಜೀವಾಧಮ ಅಂತಕ್ಕಂಥದ್ದು ಹೇಳಿ ತಾಮಸರು ಕೂಡ ಆ ದುರ್ಯೋಧನ ಪಕ್ಷವನ್ನು ವಹಿಸಿದ್ದಾರೆ. ದೇವಾಹ ದೇವ ಅನುಕೂಲಾಶ್ಚ ಭೀಮಸೇನ ಸಮಾಶ್ರಿತ, ಅಸುರಾಹ ಅಸುರಶ್ಚೈವ ದುರ್ಯೋಧನ ಸಮಾಶ್ರಯ. ಆ ಕಡೆ ದೇವತೆಗಳು ಮತ್ತು ದೇವತೆಗಳ ಎಲ್ಲಾ ಪರಿವಾರದವರು ಎಲ್ಲರೂ ಕೂಡ ಸಾತ್ವಿಕರು ಭೀಮಸೇನ ದೇವರನ್ನ ಪಕ್ಷವನ್ನು ವಹಿಸಿದ್ದಾರೆ. ಅಸುರ ಅವನ ಕಡೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ದುರ್ಯೋಧನ ಪಕ್ಷವನ್ನ ಅವಲಂಬಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಒಟ್ಟು ಸಾತ್ವಿಕರಾಗಿರ್ತಕ್ಕಂಥವ್ರು ಪ್ರತಿಯೊಬ್ರು, ಯಾರೇ ಒಬ್ಬ ಸಾತ್ವಿಕ ಆಗಿದ್ದಾನಂದ್ರೆ ಭೀಮಸೇನ ದೇವರ ಪಕ್ಷ ವಹಿಸಿದ್ದಾರೆ. ಯಾರು ತಾಮಸರಾಗಿದ್ದಾರೆ ಅವರು ದುರ್ಯೋಧನ ಪಕ್ಷವನ್ನು ವಹಿಸಿದ್ದಾರೆ. ದ್ವಿಧಾಭೂತ್ವ ಮನುಷ್ಯಾಶ್ಚ ದೇವಾಸುರ ವಿಭೇದತಃ ಜಯ ಭೀಮ ಮಹಾಭಾವು ಜಯ ದುರ್ಯೋಧನ ಇದೆ. ಬರೀ ಅಲ್ಲ, ಎಲ್ಲಾ ಸಾತ್ವಿಕರು ಜಯ ಭೀಮ ಅಂತಿದ್ದಾರೆ. ಭೀಮಸೇನ ದೇವರಿಗೆ ಜಯವಾಗಲಿ ಅಂತ ಅವ್ರು ಅಂತಿದ್ದಾರಂತೆ. ಈ ಕಡೆ ಈ ತಾಮಸರಾಗಿರ್ತಕ್ಕಂಥವರು ದುರ್ಯೋಧನಿಗೆ ಜಯವಾಗಲಿ ಅಂತಕ್ಕಂಥ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಅವ್ರೇನು ಹೇಳಿಲ್ಲ ಮತ್ತೆ, ಅಂದ್ರೆ ತಮ್ಮ ಸ್ವಭಾವ ವ್ಯಕ್ತವಾಗ್ತಾ ಇದೆ ಅಂತ ಈ ಮಾತನ್ನ ತಿಳಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಗೊತ್ತಾಯ್ತು, ದ್ರೋಣಾಚಾರ್ಯ ಗೊತ್ತಾಯ್ತು, ಇದೇನೋ ಸಾಮಾನ್ಯವಾಗಿರ್ತಕ್ಕಂಥ ಅಸ್ತ್ರ ಪ್ರದರ್ಶನ ಇಲ್ಲ, ಇದರಿಂದ ಪ್ರಪಂಚವೇ ನಾಶವಾಗ್ತದೆ ಅಂತ ಗೊತ್ತಾಯ್ತು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಹುಂಕಾರಾಂಶ್ಚೈವ ಫಟತ್ಕಾರಾಶ್ಚಕ್ರು ದೇವಾಸುರ ಅಪಿ
ದೃಷ್ಟ್ವಾ ಜಗತ್ ಸುಸಂರಬ್ಧಂ ದ್ರೋಣಃ ಅತ ದ್ವಿಜಸತ್ತಮಃ ನೇದಂ ಜಗದ್ ವಿನಶ್ಯೇತ ಭೀಮ ದುರ್ಯೋಧನಾಶ್ರಯಾದೆ ಇತಿ ಪುತ್ರೇಣ ತೌ ವೀರೌ ನೆವಾರಯತ್ ಅರಿಂದಮೌ. ದೇವತೆಗಳು ಮತ್ತು ಹಸುರು ಹುಂಕಾರಗಳನ್ನ ಹಾಕ್ತಾ ಇದ್ದಾರೆ, ಎಲ್ಲ ಜಯವಾಗಲಿ ಅಂತಕ್ಕಂತ ಅದು ಹೇಳಿ ಆ ಗರ್ಜನೆ ಮಾಡ್ತಾ ಇದ್ದಾರೆ, ಹುಂಕಾರಗಳನ್ನ ಹಾಕ್ತಾ ಇದ್ದಾರೆ. ಇದು ಗೊತ್ತಾದ ಕೂಡ ದ್ರೋಣಾಚಾರ್ಯ ಗೊತ್ತಾಯ್ತು, ಈ ಒಂದು ಏನೋ ನಾನು ಹಸ್ತಪ್ರದರ್ಶನ ಅಂತಕ್ಕಂಥದ್ದಂದ್ರೆ ಜಗತ್ತೆಲ್ಲ ಕೂಡ ಎರಡು ಭಾಗ ಅಂತಕ್ಕಂಥದ್ದಾಗಿ ಎಲ್ಲ ಪಕ್ಷ ವಹಿಸಿದ್ದಾರೆ. ಈ ಅವಲಂಬನೆಯಿಂದ ಈ ಯುದ್ಧದಿಂದ ಜಗತ್ತು ನಾಶವಾಗ್ತಾ ಇದೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಯ್ತು. ದ್ರೋಣಾಚಾರ್ಯ ತಕ್ಷಣ ಮಗ ಹೇಳಿಕತ್ತ ಅಶ್ವತ್ಥಾಮಾಚಾರ್ಯ, ಅಶ್ವತ್ಥಾಮ ನೀವು ಹೋಗಿ ಆ ಯುದ್ಧವನ್ನು ನಿಲ್ಲಿಸು ಅಂತ ಅಶ್ವತ್ಥಾಮಗೆ ದ್ರೋಣಾಚಾರ್ಯ ಹೇಳ್ತಾ ಇದ್ದಾರೆ. ತಾವೇ ನಿಂದಿರಿಸ್ಬೋದಾಗಿತ್ತಲ್ಲ, ಮಗನ್ನೇ ಕಳಿಸಿದ್ರು. ಅವ್ರಿಗೆ ಅಲ್ಲ, ನನ್ಕಿನ ನನ್ನ ಮಗನ ಸಾಮರ್ಥ್ಯ ಹೆಚ್ಚದ ಅಂತ ಗೊತ್ತಿರ್ತಂಥದ್ದು. ನನ್ನ ಮಗನ ಸಾಮರ್ಥ್ಯ ನನಗಿನ ಹೆಚ್ಚಿದೆ, ಸಾಮರ್ಥ್ಯ ಹೆಚ್ಚಿದೆ ಅಂತಕ್ಕಂಥ ಇರೋದ್ರಿಂದ, ಮತ್ತು ರುದ್ರದೇವರು ಲಯಕರ್ತರು, ರುದ್ರದೇವರು ಲಯಕರ್ತರು, ಆ ಲಯವನ್ನು ನಿಂದಿರಿಸ್ಲಿ ಅಂತಕ್ಕಂಥದ್ರಿಂದ ಅವ್ರೇನ್ ಮಾಡಿದ್ದಾರೆ, ರುದ್ರದೇವರ ಅವತಾರ ಆಗಿರ್ತಕ್ಕಂಥ ಮಗನನ್ನ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ಸ್ವಕೀಯಾಯಾಮ್ ಯೋಗ್ಯತಾಯಾಮ್ ತು ನತು ಕ್ವಚಿತ್ ಯುವಯೋ ಸಮ ಇತ್ಯುಕ್ತ ದ್ರೌಣರೀತ ನಿವಾರಯದೆ. ಅಶ್ವತ್ಥಾಮಾಚಾರ್ಯ ಹೇಳಿದ್ರು, ಹೋಗಿದ್ರು, ಸ್ವಕೀಯಾಯಾಮ್ ಸ್ವಕೀಯಾಯ, ನಿಮ್ಮ ಯೋಗ್ಯತೆ ಒಳಗೆ ನೀವು ದೊಡ್ಡವರು. ಭೀಮಸೇನ ದೇವರೇ ನಿಮ್ಮ ಯೋಗ್ಯತೆ, ನಿಮ್ಮ ಪರಿವಾರ ನಿಮ್ಮ ಯೋಗ್ಯತೆ ಒಳಗಿದ್ದಾರೆ, ಅವ್ರು ನೀವು ಶ್ರೇಷ್ಠರೇ, ನೀವು ಉತ್ತಮ. ಇನ್ನ ದುರ್ಯೋಧನ ನಿಮ್ಮ ಪರಿವಾರ ನಿಮ್ರೊಳಗೆ ಏನು ಶ್ರೇಷ್ಠ, ಯಾಕಂದ್ರೆ ಜೀವಾಧಮ ಎಲ್ಲಾ ದೈತ್ಯರೊಳಗೆ ಇವನು ಶ್ರೇಷ್ಠ, ಇವನು ಯಾರು ದುರ್ಯೋಧನ ಆಗಿರ್ತಕ್ಕಂಥವನು ಅಂತ ಹೇಳಿ ಅವರಿಬ್ಬರಿಗೂ ಕೂಡ ಸಮಾಧಾನ ಮಾಡಿಸಿ ಏನ್ ಮಾಡಿದ, ಯುದ್ಧವನ್ನು ನಿಲ್ಲಿಸಿದ. ಆದ್ರೆ ಸಮಾಧಾನ ಮಾಡಿದ್ದು ಭೀಮಸೇನ ದೇವರಿಗೆ ಅಲ್ಲ ಅಂತಂತಾರೆ. ಭೀಮಸೇನ ದೇವರಿಗೆ ಸಮಾಧಾನ ಮಾಡತಕ್ಕಂಥ ಯೋಗ್ಯತೆ ಅಶ್ವತ್ಥಾಮಾಚಾರ್ಯ ಇಲ್ಲ, ಗೊತ್ತಾಯ್ತಾ? ಅದನ್ನು ಸರಿಯಾಗಿ ತಿಳ್ಕೋಬೇಕು. ಯಾಕಂದ್ರೆ ಸಾತ್ವಿಕ ಶಿರೋಮಣಿಗೆ ಆಗಿರ್ತಕ್ಕಂಥವ್ರು, ಇವನಿಗೆ ಹಾಗಲ್ಲ, ಇವನಿಗೆ ಗಾಬರಿನೇ ಇತ್ತಂತೆ. ಯುದ್ಧ ಆದ್ರೆ ನಾ ಎಲ್ಲಿ ಗೆಲ್ತೀನೋ ಇಲ್ಲೋ ಭೀಮಸೇನ ದೇವ ಮುಂದೆ, ಯಾಕಂದ್ರೆ ಹಿಂದೆ ಬಹಳ ಟೆಸ್ಟ್ ಮಾಡಿಬಿಟ್ಟ, ಇವನು ಕೊಲ್ಲಬೇಕು ಅಂತ ಬಹಳ ಟೆಸ್ಟ್ ಮಾಡನೆ, ಒಂದು ಸಂಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆಗ ನೀವು ನಿಂತ್ರ ಸಾಕಾಗಿತ್ತು ದುರ್ಯೋಧನಿಗೆ, ಈ ಸಮರ ಬೇಕಾಗಿದ್ದಿಲ್ಲ ಅವನಿಗೆ, ನಿಂತ್ರ ಸಾಕಾಗಿತ್ತು. ಇನ್ನ ಭೀಮಸೇನ ದೇವರಿಗಾದ್ರೂ ಕೂಡ ಹೇಳ್ತಕ್ಕಂಥ ಅವರಿಗೆ ಹೇಳ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಸರ್ವಜ್ಞರಾಗಿದ್ದಾರೆ ಕಾರಣ ಯುದ್ಧವನ್ನು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಭೀಮಸೇನ ದೇವರು ಯಾರಂದ್ರೆ ಶಿವನ ಮೂಲ ರೂಪದಲ್ಲಿರ್ತಕ್ಕಂಥ ರುದ್ರದೇವರಿಗೆ ತಂದೆ, ಯಾರು ವಾಯುದೇವರಾಗಿರ್ತಕ್ಕಂಥವ್ರು. ಅಂದ್ರೇನಾಗಿಲ್ಲಿ ಅಶ್ವತ್ಥಾಮಾಚಾರ್ಯ ತಂದೆ ಆಯ್ತು, ತಂದೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯ, ಸ್ವಾಮಿ ಯುದ್ಧ ನಿಲ್ಲಿಸ್ರಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನ ಇವನಿಗೆ ದುರ್ಯೋಧನ ಅಶ್ವತ್ಥಾಮಾಚಾರ್ಯ ರುದ್ರದೇವರಿಗೆ ಭಕ್ತ. ದುರ್ಯೋಧನ ಅಶ್ವತ್ಥಾಮಾಚಾರಿಗೆ ಅಂದ್ರೆ ರುದ್ರದೇವರಿಗೆ ಭಕ್ತನಾಗಿರ್ತಕ್ಕಂಥ, ಅವನ ಭಕ್ತ ಹೇಳ್ತಾ ಇದ್ದಾರೆ ನಿಂದಿರಿಸುವಂತೇಳಿ. ಇಲ್ಲಿ ತಮ್ಮ ತಂದೆಗೆ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರಿಗೆ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥದ ನಿಲ್ಲಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ದ್ರೋಣಾಜ್ಞೆಯ ವಾರಿತೌ ತೌ ಯಯತು ಸಮಾಲಯಂ ಸುರಾಸುರಾನ್ ಸುಸಂರಬ್ಧಾನ್ ಕಾಲೇನ ದ್ರಕ್ಷತೇತಿ ಚ ಬ್ರಹ್ಮ ನಿವಾರ್ಯ ಸಸುರು ಯಯೌ ಶೇಷಃ ಸಮಾಲಯಂ. ದ್ರೋಣಾಚಾರ್ಯ ಆದೇಶ ಅಂತಕ್ಕಂಥ ಮಾಡಿದ್ರು, ಅಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗಿಬಿಡ್ತದೆ, ಮುಗಿತಲ್ಲಿ. ಆದ್ಮೇಲೆ ಆ ಭೀಮ ದುರ್ಯೋಧನ ಏನ್ ಮಾಡಿದ್ದಾರೆ, ತಮ್ಮ ಮನೆಗೆ ಅವರು ವಾಪಸ್ ಹೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಆ ಕಾರಣ ಮುಂದೊಂದು ದಿವಸ ಈ ಸಮರವನ್ನು ನೀವೇ ನೋಡ್ತಾ ಇದ್ದೀರಿ ಅಂತಕ್ಕಂಥದನ್ನ ದೇವತೆಗಳಿಗೂ ಹೇಳಿದ್ರು, ಅಸುರಿಗೂ ತಿಳಿಸಿದ್ರು. ಆಗ ಬ್ರಹ್ಮದೇವರು ಈ ದೇವತೆಗಳೊಂದಿಗೆ, ಬ್ರಹ್ಮದೇವರು ಕೂಡ ಬಂದರಂತೆ ಇದಕ್ಕೆ, ಬ್ರಹ್ಮದೇವರು ದೇವತೆಗಳೊಂದಿಗೆ ರುದ್ರದೇವರಿಂದ ಕೂಡಿಕೊಂಡು ತಮ್ಮ ಲೋಕಕ್ಕೆ ಅಂತಕ್ಕಂಥದ್ದು ಹೋದ್ರು. ಇವರು ಕೂಡ ತಮ್ಮ ಆ ಲೋಕಕ್ಕೆ, ತಮ್ಮ ಜಾಗಕ್ಕೆ ಇವರು ಹೋಗ್ತಾ ಇದ್ದಾರೆ ಅಂತ. ಭೀಮಸೇನ ದೇವರು ಕೂಡ ಆ ಕಾಲಕ್ಕೆ ಯುದ್ಧ ಬೇಡವಾಗಿರ್ತದೆ ಅವರು ಭೀಮಸೇನ ದೇವರು, ಯಾಕಂದ್ರೆ ಪರಮಾತ್ಮನ ಆಜ್ಞೆ ಆಗಿಲ್ಲ, ಇನ್ನ ಅವನ ಪಾಪ ಮುಗಿದಿಲ್ಲ. ಮುಂದೆ ಯುದ್ಧದೊಳಗೆ ಮಹಾಭಾರತ ಅವ್ನು ಸಂಹಾರ ಮಾಡ್ಬೇಕಾಗಿದೆ. ಇನ್ನ ಸಂಹಾರ ಮಾಡ್ರಿ ಅಂತ ಪರಮಾತ್ಮನ ಆಜ್ಞೆ ಅಂತಕ್ಕಂಥದ್ದು ಆಗಿಲ್ಲ, ಯಾಕಂದ್ರೆ ಇನ್ನ ಪಾಪ ಅಂತಕ್ಕಂಥದ್ದು ಮುಗುದಿಲ್ಲ. ಆದ ಕಾರಣ ಅವ್ರು ಏನ್ ಮಾಡಿದ್ದಾರೆ, ಆ ಸಂಕಲ್ಪ ಗೊತ್ತಿದ್ದರಿಂದ ಅವ್ರು ನಿಂದಿರ್ತಾರೆ. ಇವನಿಗೆ ಕೂಡ ಗಾಬರಿಯಿಂದ ಇವನು ನಿಂದಿರ್ತಾರೆ. ಯಾರು? ದುರ್ಯೋಧನ ಆಗಿರ್ತಕ್ಕಂಥವ್ನು. ಇದ್ರೆ ನಾನಿನ್ನ ಮರಣವನ್ನೇ ಹೊಂತಾ ಇದ್ದೀನಿ ಭೀಮಸೇನ ದೇವರಿ ಅಂತಕ್ಕಂಥ ಒಂದು ಭಯದಿಂದ ಅವನು ಹಿಂದಿಸಿದ್ದಾನೆ. ಆದ್ರೆ ವಾಯುದೇವರಿಗೆ ಅಂದ್ರೆ ಭೀಮಸೇನ ದೇವರಿಗೆ
ಇನ್ನ ಪರಮಾತ್ಮನ ಕೃಷ್ಣನ ಆಜ್ಞೆ ನನಗೆ ಆಗಿಲ್ಲ, ಆದ ಕಾರಣ ಅವರು ನಿಂದಿರಿಸಿದ್ದಾರೆ. ಆದ ಕಾರಣನೇ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯ ಮೂಲಕವಾಗಿ ಯುದ್ಧ ನಿಲ್ಲಿಸಲಿ ಅಂತಕ್ಕಂಥ ಹೇಳಿದ್ದು ಒಂದು ನೆಪ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ವಜ್ಞರಾಗಿರ್ತಕ್ಕಂಥ ಭೀಮಸೇನರಿಗೆ ಬೇರೊಬ್ಬರಿಂದ ಹೇಳಿಸಿಕೊಂಡು ಯುದ್ಧವನ್ನು ನಿಲ್ಲಿಸತಕ್ಕಂಥ ಪ್ರಸಂಗ ಅಂತಕ್ಕಂಥದ್ದು ಅವ್ರಿಗಿಲ್ಲ. ಯಾಕೆ ನಿಂದಿಸಿದರೆ ಪರಮಾತ್ಮನ ಆಜ್ಞೆ ಆಗಿಲ್ಲ, ಆದ ಕಾರಣ ನಿಂದಿಸಿದ್ದಾರೆ. ಕರ್ಣಂ ಹಸ್ತೆ ಪ್ರಗುರ್ಷೈವ ಧಾತರಾಷ್ಟ್ರೋ ಗೃಹಂ ಯಯೋ ಪಾರ್ಥಂ ಹಸ್ತೆ ಪ್ರಗುರ್ಹೈವ ಭೀಮಂ ಪ್ರಾಯತ್ ಸಮಾಲಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದುರ್ಯೋಧನ ಏನ್ ಮಾಡಿದಂತೆ, ಕರ್ಣನ ಕೈ ಹಿಡ್ಕೊಂಡ, ಕರ್ಣನ ಕೈ ಹಿಡ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗಿನಂತೆ. ದುರ್ಯೋಧನ ಕರ್ಣನ ಕೈ ಹಿಡ್ಕೊಂಡು ತಮ್ಮನೆಗೆ ಕರ್ಕೊಂಡು ಹೋಗಿ. ಈ ಕಡೆಗೆ ಭೀಮಸೇನ ದೇವರು ಅರ್ಜುನ ಕೈ ಹಿಡ್ಕೊಂಡಾರಂತೆ. ಭೀಮಸೇನ ದೇವರು ಅರ್ಜುನ ಕೈ ಹಿಡ್ಕೊಂಡು ತಮ್ಮ ಮನೆಗೆ ತಾವು ಬಂದಿದ್ದಾರೆ ನೋಡಿ. ಕರ್ಣಂ ಹಸ್ತೆ ಪ್ರಗುಷ್ಯ ಏವ ಧಾತರಾಷ್ಟ್ರ ದುರ್ಯೋಧನ ಗೃಹಂ ಯಯೋ ಮನೆಗೆ ಹೋದು. ಪಾರ್ಥಂ ಹಸ್ತೆ ಅಂದ್ರೆ ಅರ್ಜುನ ಕೈ ಹಿಡ್ಕೊಂಡು ಪ್ರಗುರ್ಹೈವ ಭೀಮಃ ಭೀಮಸೇನ ದೇವರು ಪ್ರಾಯಾತೆ ಸಮಾಲಯಂ ಪ್ರಾಯಾತೆ ತಮ್ಮ ಮನೆಗೆ ಹೊರಟು ಅಂತಕ್ಕಂಥ. ಆ ಕಾರಣ ಹೋಗ್ಬೇಕಾದ್ರೂ ಕೂಡ ದುರ್ಯೋಧನ ಅವನನ್ನ ಕರ್ಣನ ಕೈ ಹಿಡ್ಕೊಂಡು ತಮ್ಮನಿಗೆ ಕರ್ಕೊಂಡು ಹೋಗ್ಯಾನೆ. ಭೀಮಸೇನ ದೇವರು ಅರ್ಜುನನ ಕೈ ಹಿಡ್ಕೊಂಡು ತಮ್ಮನಿಗೆ ಹೋಗಿದ್ದ. ಯಾಕೆ ಹಂಗಾಯ್ತು, ಯಾಕೆ ಹಂಗ ಮಾಡಿದ್ರು ಅಂದ್ರೆ ಪಾರ್ಥೇನ ಕರ್ಣೋ ಹಂತವ್ಯ ಇತ್ಯಾಸ ಭೀಮ ನಿಶ್ಚಯ ವೈಪರೀತ್ಯೇನ ತಸ್ಯಾಸೀತೆ ದುರ್ಯೋಧನ ವಿನಿಶ್ಚಯ ತದರ್ಥಂ ನೀತಿಂ ಅತುಲಾಂ ಚಕ್ರತು ತಾವು ಉಭೌ ಅಪಿ. ಅರ್ಜುನನಿಂದ ಕರ್ಣನ ಕೊಲಿಸ್ಬೇಕು ಅಂತ ಭೀಮಸೇನ ದೇವ್ರ ನಿಶ್ಚಯ. ಭೀಮಸೇನ ದೇವ್ರ ನಿಶ್ಚಯ ಈ ಅರ್ಜುನನಿಂದ ಕರ್ಣನ ಕೊಲಿಸ್ಬೇಕು ಅಂತಕ್ಕಂಥ ನಿಶ್ಚಯದಿಂದ ಅವನು ಕರ್ಣ ಇದನ್ನ ಅರ್ಜುನ ಕೈ ಹಿಡ್ಕೊಂಡು ಅವ್ರು ಹೋಗಿದ್ದ. ಇವನು ಹೋಗಿದ್ದು ಈ ಕರ್ಣನಿಂದ ಅರ್ಜುನನ ಕೊಲಿಸ್ಬೇಕು ಅಂತಕ್ಕಂಥದ್ರಿಂದ ಅವನೇನ್ ಮಾಡಿದ, ದುರ್ಯೋಧನ ಕರ್ಣನ ಕೈ ಹಿಡ್ಕೊಂಡು ಅವನು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದ. ಅದರಿಂದ ಏನಾಯ್ತು, ಅರ್ಜುನ ನಿನ್ನ ನಾನು ಕೈ ಬಿಡೋದಿಲ್ಲ ಭೀಮಸೇನ ದೇವರು ಹೇಳ್ತಾ ಇದ್ದ. ಗೊತ್ತಾಯ್ತಾ, ನಿನ್ನಿಂದ ಈ ಕರ್ಣನ ಕೊಂದೇ ಕೊಲಿಸ್ತೀನಿ ಅಂತ ನಿಶ್ಚಯವಾಗಿರ್ತಕ್ಕಂಥದ್ರಿಂದ ಅವನು ಮಾಡ್ತಾ ಇದ್ದ. ಅಂದ್ರೆ ಏನು, ಒಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಯೋಗ್ಯರೇ ಆಗಿರ್ತಕ್ಕಂಥವರಿಗೆ ಅದರಲ್ಲಿ ಕೂಡ ಯೋಗ್ಯ ಯಾರು, ಅರ್ಜುನ. ಅರ್ಜುನ ಯೋಗ್ಯ. ಅರ್ಜುನ ಯೋಗ್ಯನಾಗಿದ್ದವರಿಂದ ಅವರನ್ನ ಆ ಸಾಧನೆ ಒಳಗೆ ಸರಿಯಾಗಿರ್ತಕ್ಕಂಥ ಗುರಿ ಮುಗಿಸ್ಲಿಕ್ಕೆ ಭೀಮಸೇನ ದೇವರು ಯಾವಾಗಲೂ ಕೂಡ ಸದಾ ಸಿದ್ಧರಾಗ್ತಾ ಇದ್ದಾರೆ. ನಮಗಷ್ಟೇ ಮಾಡ್ತಕ್ಕಂಥದ್ದು ಸಾತ್ವಿಕವಾಗಿರ್ತಕ್ಕಂಥ ಕರ್ಮಗಳು ಇತ್ತು ಅಂತಂದ್ರೆ, ಧರ್ಮ ಕಾರ್ಯಗಳು ಅಂತ ಇತ್ತು ಅಂದ್ರೆ ಅದಕ್ಕೆ ವಾಯುದೇವರ ಸಹಾಯ ಇದ್ದೇ ಇರ್ತದೆ. ಅವರು ನಮ್ಮ ಕೈ ಹಿಡ್ಕೊಂಡೇ ಮಾಡಿಸ್ತಾ ಇದ್ದಾರೆ. ಹೇಗಂದ್ರೆ ಅರ್ಜುನ ಕೈ ಹಿಡ್ಕೊಂಡು ಸಾಧಿಸಿದ್ದಾರೆ, ಅದು ಮಾಡಿಸಿದ್ದಾರೆ, ಅವನ ಕರ್ಣನ ಮುಂದೆ ಕೊಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅರ್ಜುನ ಈ ಇದ್ರೊಳಗೆ ಅರ್ಜುನ ಎದರ ಸಂಕೇತ ಅಂತಕ್ಕಂಥದ್ದಂದ್ರೆ ಶ್ರವಣ ಮನನ ನಿಧಿಧ್ಯಾನದ ಸಂಕೇತ ಅರ್ಜುನ. ಪಂಚಪಾಂಡವರು ಒಂದು ಸಂಕೇತ. ಪಂಚಪಾಂಡವರು ಪರಮಾತ್ಮನ ಅತ್ಯಂತ ಪ್ರೀತಿ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ಧರ್ಮರಾಜ ಸಾಕ್ಷಾತ್ ಧರ್ಮದ ಸಂಕೇತ. ಭೀಮಸೇನರು ಭಕ್ತಿ ಜ್ಞಾನಂತ ವೈರಾಗ್ಯಂ ಪ್ರಜ್ಞಾಮೇದ ಜ್ಯೋತಿಸ್ಥಿತಿ ಅಂತ ಹೇಳಿದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಇರ್ತಕ್ಕಂಥದ್ದೆಲ್ಲ ಭೀಮಸೇನ ದೇವರ ಸಂಕೇತ ಇರ್ತಕ್ಕಂಥ. ಇನ್ನು ಅರ್ಜುನನ ಸಂಕೇತ ಇರ್ತಕ್ಕಂಥದ್ದು ಏನು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಇವೆಲ್ಲ ಅರ್ಜುನ ಸಂಕೇತವಾಗಿರ್ತಕ್ಕಂಥ. ಮತ್ತೆ ನಕುಲ ಸಹದೇವರಾಗಿರ್ತಕ್ಕಂಥದ್ದು ಒಂದು ನೀತಿಯಾಗಿರ್ತಕ್ಕಂಥದ್ದು, ಒಂದು ಕಾಂಡಕ್ಟ್ ಇರ್ತಕ್ಕಂಥದ್ದು ಅದರ ಸಂಕೇತವಾಗಿರ್ತಕ್ಕಂಥ. ಇನ್ನು ದ್ರೌಪದಿ ದೇವಿಯರಾಗಿರ್ತಕ್ಕಂಥವ್ರು ವೇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥದ್ದು ಅದರ ಸಂಕೇತ ಇರೋದ್ರಿಂದಲೇ ಈ ಪಂಚಪಾಂಡವರು ಇದಿಷ್ಟರ ಸಂಕೇತವಾಗಿದ್ದರಿಂದ ಪರಮಾತ್ಮನಿಗೆ ಇವರು ಅತ್ಯಂತ ಪ್ರಿಯರಾಗಿರ್ತಕ್ಕಂಥವರು. ಆದ ಕಾರಣ ಶ್ರವಣ ಮನನಾದಿಗಳು ಅಂತಕ್ಕಂಥದ್ದು ಏನಿದೆ ಅದನ್ನ ಮಾಡ್ತಾ ಇದ್ದಾನೆ ಯಾರು, ಅರ್ಜುನ. ಅದರ ಸಂಕೇತವನು. ಆದ ಕಾರಣ ಅವರಿಗೆ ಎಲ್ಲ ರೀತಿಯ ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ಭೀಮಸೇನ ದೇವರು. ಆದ ಕಾರಣ ಯಾರು ಶಾಸ್ತ್ರ ಶ್ರವಣಾದಿಗಳನ್ನ ಮಾಡ್ತಾ ಇದ್ದಾರೋ ಅವರು ಭೀಮಸೇನ ದೇವರು ಅವರನ್ನ ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಗೊತ್ತಾಯ್ತು, ಅದಕ್ಕೆ ವಿರುದ್ಧವಾಗಿ ಕರ್ಣನ ಕೈ ಹಿಡಿದಿದ್ದಿರ್ತಕ್ಕಂಥದ್ದು ಏನಿದೆ ಗೊತ್ತಾಯ್ತಾ, ಆ ದುರ್ವಿಷಯಗಳ ಪ್ರಚೋದನೆ ಮಾಡಿ ಕರ್ಣ ಅಂದ್ರೆ ಕಿವಿ, ಕರ್ಣ ಅಂದ್ರೆ ಕಿವಿ, ದುರ್ವಿಷಯಗಳನ್ನ ತುಂಬಿ ಆ ಕರ್ಣನಿಗೆ ಆ ಒಂದು ಸಾಧನೆ ಮಾಡದಂತೆ ಮಾಡತಕ್ಕಂಥ ಕೆಲಸ ದುರ್ಯೋಧನ. ಕರ್ಣ ಅಂದ್ರೆ ಇಲ್ಲಿ ಕರ್ಣ ಅವನ ಕಿವಿ, ಅವನ ಕಿವಿಗೆ ದುರ್ವಿಷಯಗಳನ್ನು ತುಂಬಿ 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 ಅವನಿಗೆ ಸಾಧನೆ ಮಾಡದಂತೆ ಮಾಡತಕ್ಕಂಥ ಕೆಲಸ ದುರ್ಯೋಧನ ಕೆಲಸ. ಆದ್ರೆ ಭೀಮಸೇನ ದೇವರು ಅರ್ಜುನನಿಗೆ
ಈ ಸಂಕೇತವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ತಥೋ ಉತ್ಕರ್ಷೆ ಫಲ್ಗುಣಸ್ಯ ಯಶಸ್ಸೋ ವಿಜಯಸ್ಯ ಚ ಉದ್ಯೋಗಂ ಆಸೀತ್ ಧೀಮಸ್ಯ ದಾಸ್ತಾಷ್ಟ್ರಸ್ಯ ಚಾನ್ಯಥ. ಕಾರಣ ಅರ್ಜುನನ ಕೀರ್ತಿ ವಿಜಯ ಅಂತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರೇನ್ ಮಾಡ್ತಾ ಇದ್ದಾರೆ, ಭೀಮಸೇನ ದೇವರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಕರ್ಣನ ಯಶಸ್ಸು ಮತ್ತು ವಿಜಯಗಳನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಏನಿದೆ, ಇದು ದುರ್ಯೋಧನ ಪ್ರಯತ್ನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಕಾರಣ ಸಾಧನೆ ಅಂದ್ರೆ ಏನು ಅಂತಕ್ಕಂಥ ಇದರಿಂದ ಏನು ಸಂಕೇತವನ್ನು ನಮ್ಗೆ ಕೊಡ್ತಾ ಇದ್ದಾರೆ ಆಚಾರು ಅಂತಕ್ಕಂಥದ್ದಂದ್ರೆ, ಸಾಧನ ಅಂತಕ್ಕಂಥದ್ದು ವಾಯುದೇವರು ಅಂತಕ್ಕಂಥದ್ದು ಏನಿದ್ದಾರೆ ಅವರು ಸಾಧನೆ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ರು ಶ್ರವಣಾದಿಗಳ ಮೂಲಕವಾಗಿನೇ. ಶ್ರವಣಾದಿಗಳ ಮೂಲಕವಾಗಿದ್ರೆ ಮುಖ್ಯವಾಗಿ ಮೊದಲು ಬೇಕಾಗಿರ್ತಕ್ಕಂಥದ್ದೇನು, ಸರಿಯಾಗಿರ್ತಕ್ಕಂಥ ಜ್ಞಾನ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೆಕ್ಯಾನಿಕಲ್ ಆಗಿ ಮ್ಯಾನ್ಯುವಲ್ ಆಗಿ ಕರ್ಮಗಳು ಫಲ ಅಂತಕ್ಕಂಥದ್ದು ಕೊಡೋದಿಲ್ಲ, ಕೊಡ್ತವೆ, ಎಷ್ಟು ನಾವು ಅನ್ಕೊಂಡಷ್ಟು ಫಲ ಕೊಡೋದಿಲ್ಲ. ಆದ್ರೆ ಜ್ಞಾನಪೂರ್ವಕವಾಗಿ ಸರಿಯಾಗಿರ್ತಕ್ಕಂಥ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಅದನ್ನು ಮಾಡಿದ್ವಿ ಅಂತಂದ್ರೆ ಅದೇನಾಗ್ತದೆ, ನಮಗೆ ಫಲವನ್ನು ಕೊಡ್ತದೆ. ಆದ ಕಾರಣ ಅದೇ ಸಾಧನೆ ಅಂದ್ರೇನು, ಸರಿಯಾಗಿರ್ತಕ್ಕಂಥ ಜ್ಞಾನ ತಿಳಿಯೋದು, ಸರಿಯಾಗಿರ್ತಕ್ಕಂಥ ಕರ್ಮದ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನ ಕಲಿಯ ಸಾಧನೆ ಅಂತಕ್ಕಂಥದ್ದು ಏನಿದೆ, ಶ್ರವಣಾದಿಗಳು ಆಗದಂತೆ ಮಾಡೋದು, ವಿನಾಶವನ್ನು ಮಾಡ್ತಕ್ಕಂಥದ್ದು. ಅದು ಯಾವಾಗಲೂ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆ ಕಾರಣ ನಮ್ಗಾಗ್ತದ್ರೆ ಯಾವಾಗಾದ್ರೂ ಕೂಡ ಮಾಡಿದ ಕೂಡ ವಿಘ್ನಗಳು ಇರ್ತಕ್ಕಂಥಾಗ್ತದೆ, ಎಲ್ಲ ಕಲಿಯ ಪ್ರಭಾವ ಆಗಿರ್ತಕ್ಕಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಭೀಮಾರ್ಥಂ ಕೇಶವೋ ಅನ್ನೇಚ ದೇವಾಹ ಫಲ್ಗುರ ಭಕ್ಷಿಣಃ ಆಸನ್ ಯಥೈವ ರಾಮಾದ್ಯಾಹ ಸಂಗ್ರಹೇಣ ಹನುಮತಃ ಸುರಾಹ ಸುಗ್ರೀವ ಪಕ್ಷಸ್ಥಾಹ ಪೂರ್ವಂ ಆಸನ್ ತಥೈವ ಚ. ಆ ಕಾರಣ ಭೀಮಸೇನರ ಸಲುವಾಗಿ ಭೀಮಸೇನ ದೇವರು ಇದ್ದಾರ ಅಂತಂದ್ರೆ ಅಲ್ಲಿ ಕೃಷ್ಣ ಬಂದ್ಬಿಡ್ತಾರೆ. ನೋಡಿ ಹೆಂಗಿದೆ ಅಂತಂದ್ರೆ, ಭೀಮಸೇನ ದೇವರು ಯಾರ ಪಕ್ಷವನ್ನು ವಹಿಸ್ತಾ ಇದ್ದಾರೆ ಆ ಪಕ್ಷಕ್ಕೆ ಪರಮಾತ್ಮ ಬಂದ್ಬಿಡ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆ ಕಾರಣ ಅವ್ರು ಏನ್ ಮಾಡಿದ್ರು, ಪರಮಾತ್ಮ ಅರ್ಜುನನ ಪಕ್ಷ ವಹಿಸಿದ್ರು. ಯಾಕೆ ಅರ್ಜುನ ಪಕ್ಷ ವಹಿಸಿದ್ರು, ಭೀಮಸೇನ ದೇವರು ಅಲ್ಲಿ ಇದ್ದಾರೆ ಪಕ್ಷ ವಹಿಸ್ತಾರೆ. ಯಾಕಂದ್ರೆ ಹಿಂದೆ ರಾಮಾವತಾರ ರಾಮಾವತಾರದಲ್ಲಿ ಹನುಮಂತ ಯಾರ ಪಕ್ಷ ವಹಿಸಿದ್ರು, ಸುಗ್ರೀವ. ಪರಮಾತ್ಮ ರಾಮದೇವರು ಸುಗ್ರೀವನ ಪಕ್ಷ ಅಂತಕ್ಕಂಥದ್ದು ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಯಾವ ರೀತಿಯಾಗಿ ರಾಮಾವತಾರ ಕಾಲದಲ್ಲಿ ಎಲ್ಲಾ ದೇವತೆಗಳು ಸುಗ್ರೀವನ ಪಕ್ಷ ಹೇಗೆ ವಹಿಸಿದ್ರು, ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರ ಸಲುವಾಗಿ ಎಲ್ಲರೂ ಕೂಡ ಅರ್ಜುನ ಪಕ್ಷ ಅಂತಕ್ಕಂಥದ್ದನ್ನ ವಹಿಸಿದ್ದಾರೆ. ಅಲ್ಲಿ ಸುರರೆಲ್ಲ ದೇವತೆಗಳು ಇಂದ್ರ ಇದ್ದ ಮತ್ತ ವಾಲಿ, ಆದ್ರೂ ಕೂಡ ದೇವತೆಗಳು ಇಂದ್ರನ ಪಕ್ಷ ವಹಿಸಲಿಲ್ಲ. ಯಾಕಂದ್ರೆ ವಾಯುದೇವರು ಹನುಮಂತ ದೇವರು ವಾಲಿಯ ಪಕ್ಷ ವಹಿಸಿಲ್ಲ, ಆದ ಕಾರಣ ಅವರು ಬಿಟ್ಟು ಬಂದಿದ್ದ ಗೊತ್ತಾಯ್ತು. ಇಲ್ಲಿ ಕರ್ಣನ ಪಕ್ಷ ಬಿಟ್ಟುಬಿಟ್ರು. ಅಲ್ಲಿ ಸುಗ್ರೀವ ಮತ್ತೆ ಇವನು ಸೂರ್ಯನ ಮತ್ತೆ, ಆದ್ರೂ ಕೂಡ ಅಲ್ಲಿ ಪಕ್ಷ ವಹಿಸಿದ್ದಾರೆ. ಇಲ್ಲಿ ಅದೇ ಸೂರ್ಯನೇ ಇಲ್ಲಿ ಕರ್ಣನಾಗೇನೆ, ಆದ್ರೂ ಕೂಡ ದೇವತೆಗಳು ಅವನ ಪಕ್ಷ ವಹಿಸಿಲ್ಲ. ಯಾಕಂದ್ರೆ ಭೀಮಸೇನ ದೇವರು ಆ ಪಕ್ಷ ಆಗ್ತಕ್ಕಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣ ಎರಡೂ ಪ್ರಸಂಗದಲ್ಲಿ ಕೂಡ ರಾಮದೇವರು ಹನುಮಂತರ ಪಕ್ಷ ವಹಿಸಿದ್ದಾರೆ. ಇಲ್ಲಿ ಕೃಷ್ಣ ಭೀಮನ ಪಕ್ಷ ಅಂತಕ್ಕಂಥದ್ದು ವಹಿಸಿದ್ದಾನೆ. ಆ ಕಾರಣ ಅಲ್ಲಿ ರಾಮ ಮತ್ತು ಕೃಷ್ಣ ಸರ್ವೋತ್ತಮರಾಗಿದ್ರೆ, ಇಲ್ಲಿ ಹನುಮಂತ ದೇವರು ಮತ್ತು ಭೀಮಸೇನ ದೇವರು ಜೀವೋತ್ತಮರಾಗಿದ್ದಾರೆ. ಆದ ಕಾರಣ ಪುರಂದರದಾಸರು ಹೇಳಿದಂತೆ ಹರಿಯ ಮತವೇ ಹನುಮಂತ ಮತವು ಅಂತಕ್ಕಂಥದ್ದನ್ನ ಹೇಳ್ತಾರೆ. ತದರ್ಥಮೇವ ಭೀಮಸ್ಯ ಹಿ ಅನುಜತ್ವಂ ಸುರೇಶ್ವರ ಅಥ ಪೂರ್ವ ಅನುಪಾತೇನ ತೇನ ಭೀಮಸ್ತಥ ಅಕರೋತೆ. ಆ ಕಾರಣ ಅದಕ್ಕೆ ಅವನಿಗೆ ತಪ್ಪು ಗೊತ್ತಾಗ್ಬಿಡ್ತದೆ. ವಾಲಿಗೆ ತನ್ನ ತಪ್ಪು ಗೊತ್ತಾಯ್ತು. ನಾನು ಭೀಮಸೇನ ದೇವರ ಪಕ್ಷ ಹನುಮಂತ ದೇವರ ಪಕ್ಷ ವಹಿಸಲೇ ಇದ್ದು ಬಹಳ ತಪ್ಪು ಮಾಡಿದೆ ನಾನು ಅಂತಕ್ಕಂಥದ್ರಿಂದಲೇ ಅತ್ಯಂತ ಪಶ್ಚಾತ್ತಾಪ ಪಟ್ಟು ಈ ಒಂದು ದ್ವಾಪರಯುಗದೊಳಗೆ ಏನ್ ಮಾಡಿದ, ಆತ ಅರ್ಜುನ ಅಂತಕ್ಕಂಥದ್ದಾಗಿ ಭೀಮಸೇನ ದೇವರ ಪಕ್ಷವನ್ನು ವಹಿಸಿದ್ದಾನೆ ಅಂತ ಹೇಳ್ತಾ ಇದ್ದ. ಅದನ್ನ ಇಡ್ತಾ ಇದ್ದ. ಅದನ್ನೇ ಬರೀತಾರ, ನಾನು ಹನುಮಂತ ದೇವರು ಬಿಟ್ಟಿದ್ದಕ್ಕೆ ನಾನು ನಾಶವನ್ನು ಹೊಂದಿದ್ದೇನೆ ಅಂತಕ್ಕಂಥ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವಾಲಿ ಅಂದ್ರೆ ಇಂದ್ರದೇವರು ಅತ್ಯಂತ ಪಶ್ಚಾತ್ತಾಪ ಪಟ್ಟು ಈಗ ಅವ್ರೇನ್ ಮಾಡಿದ್ದಾರೆ, ಅರ್ಜುನ ಅಂತಕ್ಕಂಥದ್ದಾಗಿ ಭೀಮಸೇನ ದೇವರ ತಮ್ಮ ಅಂತಕ್ಕಂಥದ್ದಾಗಿ ಭೀಮಸೇನ ದೇವರ ಪಕ್ಷವನ್ನ ಅಂತಕ್ಕಂಥ ವಹಿಸಿದ್ದಾರೆ. ದುರ್ಯೋಧನಾರ್ಥಂ ಕರ್ಣಸ್ಯ ಪಕ್ಷುಣೋ ದೈತ್ಯ ದಾನವಾಹ ಆಸುಹು ಸರ್ವೇ ಗ್ರಹಾವೇತೌ ಅಸತುಹು ಕೃಷ್ಣ ಫಲ್ಗುಣೌ. ಆ ಕಾರಣ ಎಲ್ಲಾ ದುರ್ಯೋಧನ ಸಲುವಾಗಿ ಎಲ್ಲ ದೈತ್ಯರು ದಾನವರು ಎಲ್ಲರೂ ಕೂಡ
ಕರ್ಣನ ಪಕ್ಷ ಅಂತಕ್ಕಂಥದ್ದು ವಹಿಸಿದ್ದಾರೆ. ಅಕಣ ಇವರಿಬ್ಬರು ಪಣ, ಒಂದು ಕರ್ಣ ಈ ಕಡೆಗೆ ಒಂದು ಪಣ, ಆ ಕಡೆ ಅರ್ಜುನ ಅಂತಕ್ಕಂಥದ್ದು ಆ ಸಮರದಲ್ಲಿಗೆ ಅವನು ಆ ದ್ಯೂತದಲ್ಲಿ ಪಣ ಅಂತಕ್ಕಂಥದ್ದು ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಕಣ ಎಲ್ಲ ಭೀಮಸೇನ ದೇವರಿಗೆ ಎಲ್ಲಾ ದೇವತೆಗಳು ಅಂತಕ್ಕಂಥ ಅರ್ಜುನ ಪಕ್ಷ ವಹಿಸಿದ್ದಾರೆ. ಮತ್ತು ದುರ್ಯೋಧನ ಸಲುವಾಗಿ ಎಲ್ಲಾ ದೈತ್ಯರು ಕೂಡ ಕರ್ಣನ ಪಕ್ಷ ಅಂತಕ್ಕಂಥದ್ದು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಂದೆ ಗುರುದಕ್ಷಿಣೆಯನ್ನ ಕೇಳ್ತಾ ಇದ್ದಾರೆ ದ್ರೋಣಾಚಾರ್ಯ. ಇಷ್ಟೆಲ್ಲ ಅಸ್ತ್ರವಿದ್ಯೆ ಮುಗೀತು, ಮತ್ತೆ ನಾನು ಗುರುದಕ್ಷಿಣೆ ಕೊಡ್ಬೇಕಲ್ಲಪ್ಪ ನೀವು ಅಂತ ಕೇಳ್ತಾರೆ. ಅರ್ಜುನ ಅಂತಾರೆ, ಮೊದಲೇ ನಾನು ಪ್ರತಿಜ್ಞೆ ಮಾಡಿ ನಾನು ಗುರುದಕ್ಷಿಣೆ ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿ, ಹೇಳ್ರಿ ಏನು ಗುರುದಕ್ಷಿಣೆ ಕೊಡಬೇಕು ಅಂತಕ್ಕಂತಾದ್ರೆ ದ್ರುಪದ ರಾಜನನ್ನ ಮಾಡೋದು. ಆ ಪ್ರಸಂಗ ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಸ್ಮಾನ್ ಪುರುಹೂತ ವೈದಿ ಬಲವನ್ಮತಂಗಮಾದ್ಯುದ್ಘಟ ಕುಂಭೋಚ್ಚಾದ್ರಿಪಾಲನಾದ್ಗಪಡ ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತಾರಾತಿದೂರ ಪ್ರಧ್ವಸ್ತ್ವಧ್ವಂತ ಶಂತ ಪ್ರವಿತತಮನಸಾ ಭಾವಿತಾನಾಕಿರುಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈ ವೀಸುತುಸ್ತೆ ಸಮಂ ಪಶ್ಯಾಮುತ್ತಮ ವಸ್ತು ದೂರತರತೋ ಭಾಸ್ತಂ ರಸೋ ಯುಷ್ಟಮಃ ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋದಿತಗ್ನಿ ಸ್ಫುರತೆ ಸದ್ಯೋತೋಪಮಿಷ್ಪುಲಿಂಗವಚಿತಾ ಬ್ರಹ್ಮೇಶ ಶಕ್ರೋತ್ಕರಾಃ ಶ್ರೀಮದ್ವಿಷ್ಪಂಗ್ರನಿಷ್ಠಾತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಂಸವಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನಮಹಿತಾ ಶಾರದಾ ಶಾರದೇಂದ್ರೋ ದುಸ್ತಾಭದ್ರಸ್ಮಿತಶ್ರೀ ಧವಲಿತಕಕುಭಾ ಪ್ರೇಮಭಾರಂಭಭಾರ ಉತ್ಕಂಠಾಗುಂಟಕೋಲಾಲ ಬಲಜಪವಿದಿತ ಯಸ್ಯ ಸೇವಾನುರುದ್ಧ ಪ್ರಾಜ್ಞಾತ್ಮಜ್ಞಾನಧೂತಾಂ ತತಮಸ್ಮನೋ ಮೌಲ್ಯರತ್ನಾವಲೀನಾಂ ಭಕ್ತೋದ್ರೇಕಾವಗಾಢ ಪ್ರಕಟನ ಸಗಡುತ್ಕಾಲ ಸಂಕೃಷ್ಟಮಾಣ ಪ್ರಾಂತ ಪ್ರಾಗ್ರಾಂಗ್ರಿಪೀಠೋತ್ಥಿತ ಕರಕರಜಃ ಕಿಂಜರಾರಂಜಿತಾಶಾಃ ಜನ್ಮಾಧಿವ್ಯಧಿಪಾದಿ ಪ್ರತಿಹತಿ ವಿರಹ ಪ್ರಾಪಕಾನಾಂ ಗುಣಾನಾಂ ಅಗ್ರಾಣಂ ಮರ್ಪಕಾನಾಂ ಚಿರಪರಿಚಿತಾ ಸಂದೋಹದಾನಾಂ ಏತೇಷಾಂ ಏಷ ದೋಷ ಪ್ರಮುಷದ ಮನಸಾಂ ದ್ವೇಷಣಾಂ ದೋಷಕಾನಾಂ ದೈತ್ಯಾನಾಮಾರ್ತಿಮಂದೇ ತಮಸ್ವಿತಾಂ ಸಂಸ್ಥವೇನಾಸ್ತಿ ಶಕ್ತಃ ಅಸ್ಯಾವಿಷ್ಕರ್ತುಕಾಮಂ ಕಲಿಮಲಕರುಷೇ ಸ್ವಿಂಜನೆ ಜ್ಞಾನಮಾರ್ಗಂ ವಂದ್ಯಂ ಚಂದೇಂದರುದ್ಯದ್ಯುಮಿಡಿಪಿಣಿವಯೋನಾಯಿಕಾದ್ಯೈರಿ ಹಾದ್ಯ ಮಧ್ವಾಕ್ಯಂ ಮಂತ್ರಸಿದ್ಧಂ ಸುಮದಬುಧವದೋ ಮಾರತಸ್ಯಾವತಾರಂ ಪಾತಾರಂ ಪಾರಮಿಷ್ಟಂ ಪದಮಪವಿಪದಃ ಪ್ರಾಪ್ತರಾಪನ್ನ ಪುಂಸಾಂ ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜ ನಿಜಕರಾವ್ಯಕ್ತಲೋಕಾವಕಾಶೋ ವಿಭ್ರಭೀಮೋ ವಿಜಯೋಬ್ಧಿತ ದಿನಕರಾಭಂಗದಾಡ್ಡ ಪ್ರಕಾಂಡೆ ವೀರೋದ್ಧಾರಿಂ ಗದಗ್ರಾಂ ಅಯಮೇ ಸುಮತಿಂ ವಾಯುದೇವೋ ವಿಸದ್ಯಾದೆ ಅಧ್ಯಾತ್ಮಜ್ಞಾನನೇತಾ ಇದಿವರಮಹಿತೋ ಭೂಮಿಭೂಷಾಣ್ಮನಿರ್ಮೇ ಸಂಸಾರೋತ್ಥಾಪನಿತ್ಯೋಪಸಮದ ಸದಯ ಸ್ನೇಹ ಸಾಂಬಪೋರ ಪ್ರೋದ್ಯದ್ವಿದ್ಯಾನವದ್ಯದ್ವಿತಿಮಣಿಕಿರಣಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾದಿವಾಸೋ ಚಿತ್ತತರ ಸರಳಃ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ಬಿಭಿಂದ್ಯಾದೆ ಭವದನಭಿಮತಂ ಭೂರಿಮೇ ಭೂತಿಹೇತುಃ ಮೂರ್ಧನ್ಯೇ ಶೃಂಜಲಿರ್ಮೇ ದೃಢತರಮಿಹತೆ ಬದ್ಧತೆ ಬಂಧಪಾಸಚ್ಛೇತ್ರೇ ದಾತ್ರೆ ಶುಕಾನಾಂ ಭಜತಿ ಭುವಿ ಭವಿಷ್ಯದ್ವಿದಾರ್ಥೇ ವಿವರ್ತ್ರೆ ಅತ್ಯಂತಂ ಸಂತತಂ ತ್ವಂ ಪ್ರತಿಸಪದಿಗೆ ಅಂತ ಸಂತಾಪಭಾಜಾಮಸ್ಮಾಕಂ ಭಕ್ತಿಮೇಕಾಂ ಭಗವತೋ ತತೆ ಮಾಧವಸ್ಯಾಥ ವಾಯೋಃ ಸಾಭ್ರೋಷ್ಣಾ ಭೀಷಶುಭ್ರ ಪ್ರಭಮಯನಭೋ ಭೂರಿಭೋ ಮೃತ್ಯುವೋತಿ ಭ್ರಾಜಿಷ್ಟರ್ಭೂರಿಭೂಣಾಂ ಭವನಪಿ ವಿಭೋ ಬೇದಿ ಬಭ್ರೇ ಬಭೂವೆ ಏನ ಭ್ರೋದ್ಭ್ರಮಸ್ತೆ ಭ್ರಮಯಿತ ಸುಪುಷಂ ಬಭ್ರುವದ್ದುಭೃತಾಶಾನ್ ಭ್ರಾಂತಿರ್ಭೇದಾವಭಾಸಸ್ತುತಿ ಭಯಮಭೋ ವಿಭೋ ಭೋಕ್ಷತೋ ಮಾಯಿ ಭಿಕ್ಷುನ್ ಏಮಂ ಭಾವಂ ಭಜಂತೆ ಸುರಮುಖಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಾಚರಚರಿತೈಃ ಚಾಮರೈಃ ಚಾರುವೇಷಾಃ ವೈಕುಂಠೆ ಕಂಠಲಗ್ನಸ್ಥಿರಶ್ಚಿವಲಸತ್ಕಾಂತತಾರುಣ್ಯಲೀಲಾ ಲಾವಣ್ಯ ಪೂರ್ಣಕಾಂತ ಕುಚವರಸುಲಭಾ ಶ್ಲೇಷಸಮ್ಮೋದಸಂದ್ರಾಃ ಆನಂದಾನ್ ಮಂದಮಂದಾನ್ ತದ್ವಿಹಮೃತಃ ವೃಂದಮಂದಾರನಂದ್ಯ ವರ್ತಾಮೋದಾಂತದಾನಾಮೃತಪದಮದಿತೋಜ್ಜಿತಕೈಃ ಸುಂದರೀಣಾಂ ವೃಂದೇ ರಾವಂದಮುಕ್ತೇನ್ ದ್ವಹಿ ಮಗುಮದನ ಇಂದ್ರ ದೇವೇಂದ್ರ ಸೇವ್ಯೆ ಮೌಕುಂದೇ ಮಂದಿರೇಸ್ಮಿನ್ನವಿರತಮುದಿಯನ್ ಭೋಜನಾಂ ದೇವದೇವ ಉತ್ತಪ್ತಾತ್ಯುತ್ಕಟತ್ಯುತ್ ಪ್ರಕಟಕಟಕಟದ್ವಾರ ಸಂಘಟ್ಟನೋದ್ಯ ಸಿದ್ಧದ್ಭೂಢಸ್ಫುಲಿಂಗ ಪ್ರಕರ ವಿಕರಣೋತ್ಪಾದಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ
तमसि तत इतः किङ्करैः पङ्क्तिलेते पङ्क्तिर्घ्राणां गरिम्ना ग्लप इति भवद्वेषणो विद्वदाद्य अस्मिन्नस्मद्गुरूणां हरिचरणचिरध्यानसन्मङ्गलानां युष्माकं पार्श्वभूमिं दुतरणरणिकसद्यसेव्यां प्रपन्नः यस्तोदास्ति शास्त्रीय कुलभक्ते सम्मोकमस्तप्रायानन्दं कदञ्चिन् नाम सुदतं पञ्चकष्टेति कष्टे क्षुत्क्षामान् वृक्षरक्षोरदकर्णकरा क्षुण्णविक्षोभिदाक्षान् आमज्ञानन्दकूपेक्षुरमुखमुकरैः पक्षभिर्विक्षताङ्गान् भूयासुरमूर्तविष्टाकुलकलिले तत्क्षणक्षिप्तसिक्तद्रस्तव्रतार्जितां स्वद्दिश उपजीयते वज्रकल्पाजलूकाः मातर्मे मातरिस्वन् पितरतलगुरो भ्रातरिष्टाप्तबन्धो स्वामिन् सर्वान्तरात्मन् अजरजनितः जन्ममृत्यामयानाम् गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणभृतिं शाश्वतीं वासुदेव विष्णोरत्युत्तमत्वादखिलगुणगणैः तत्र भक्तिं गरिष्ठाम् आश्लिष्टे श्रीधराभ्याम् अमोतपरिवारात्मना सेवकेषु यस्सन्धत्ते विरिञ्चस्वतरविहपानन्तरुद्रेन्द्र पूर्वेष्वाध्यायं तारतम्यं स्फुटमवति सदा वायुरस्मद्गुरुस्तं तत्त्वज्ञानमुक्तिभाजः सुखैषयोग्यो योग्यता तारतम्या दादश्रे मिश्रबुद्धिं त्रिदिवनिरे भुवोचरा नित्यबद्धां तामिश्रान्धादिकाख्ये तमसिसु बहुलं दुःखे सन्निधाज्ञान् विष्णोराज्ञाभिरुद्धं सुदिशतमितिहासादि चाकर्णयामः वन्दे हन्तं हनुमानिति महितमहापौरुषो बाहुशाली यातस्ते गुरोवतारः चैतैः वो ब्रह्मचर्यादिधर्मैः स्वस्नेहानां सहस्वान् आराधितं मध्ययन् देहभाजाम् अम्हो मोहो बहो यस्पृहैतिमतिं भक्तिमद्याभिरामे प्राक्पञ्चाशत्सहस्रैः यवैतमवितं योजने पर्वतन्तं यावत् सञ्जीवनाद्यौषधनिधिमधिक प्राणलङ्का मनीषीः अद्राक्षीदुत्तदन्तं ततवतिगिरिमुत्पाटयन्तं गृहीत्वा आयान्तं के राघवाङ्गरो प्रणतमपि तदैकक्षिणे त्वं हि लोकः क्षिप्तः पश्चात् सलीलं शतमतुलमते योजनानां च उच्चस्ता विद्युश्चारमांश्च लललैव रुद्रबुद्ध्यात्पयातः स्वस्थानस्थिताति स्थिरशकलशिला जालसत्कैशनश्च चेताङ्गा प्रायिव भुक् कपिरवपुषस्तेन मत्कौसलायां दुष्ट्वा दुष्टादिपोरः स्फुटितकनकसद्वर्मदुष्टाश्च कूटं निष्पिष्टं हाटकाद्रि प्रकटतडतडाकादिशङ्खो जनो भूते येनायो रावणारि प्रियनटनपटो मुष्टिष्टं प्रदेष्टं यम्नेस्ते महिषदेष्ट पदकटकदटिकोटिभामुष्टकास्तः देव्यादेशप्रणेतिद्रेहनहरवरा वद्दरस्यो विघाता यास्येवो दिग्धे अग्रः सावयं करोद् रामनामा मुकुन्दः दुष्प्रापे पारमिष्टे करतलमतुलं मुद्विन्यस्य धन्यं तन्वन् भूयः प्रभूत प्रणयविकसिताध्यक्षणस्वेक्षमाणः जग्ने निग्ने नभिघ्नो बहुलबलवकध्वंसनाद्येन शोचद्युक्तानक्रोशपाशैः अश्रुविदुसुखस्वेनचक्राजनानां तस्मैति देव कुर्मः पुरकुलपते ब्रह्मणा च प्रणामः गुरुमीरं दुर्मतीनां प्रथमचो निर्मणा निर्ममात निर्बद्धन्नत्ययत्वं विजरवरजरा सन्ध्यकायाश्च सन्धिं विद्वेत्वं सध्वरेव पश्चिमिव दमयन् विष्णुपक्षद्विरीशं यावत् प्रत्यक्षमुखं निखिलमखमुजं तर्पयामाशुतासो तावत्यायुस्थित्या किमवद भगवन् राजसूयाश्वमेधे श्वेलाक्षिन्नट्टहासं सवर्णमर्हन्मुग्धामबाहो वक्षक्षोहिण्यनीक क्षपणधरस सर्वोत्तमस्य शुश्रूषार्थं चकर्त स्वयमयमथ सम्भक्तुमानन्दतीप्त श्रीमन्नामन् समर्थः त्वमपि युवयोः पादपद्मं प्रपद्ये दृश्यन्तीं रुद्रुहं मां धृतिमनिलबला द्रावयन्तीम विद्या निद्रां निद्राविशत्यो रचनपठुमता पाद्यविद्या समुद्रा वाग्देवी सा सुविद्या द्रविणविदिता द्रौपदी रुद्रपत्न्या दुर्युक्ता द्राघवाद्राते ध्रयति दयिता पूर्वभिमग्नेयाते याभ्यां शुश्रूषराशीः कुरुकुलजनने क्षत्रविप्रोदिताभ्यां ब्रह्माभ्यां भ्रमिताभ्यां चित्तसुखवपुषा कृष्णनामास्पदाभ्यां निर्भेदाभ्यां विशेषात् द्विवचनविषयाभ्याम् उभाभ्याम् अमोभ्यां तुभ्यं च क्षेमदेभ्यः सरसेवलसल्लोचनेभ्यो नमस्तु गच्छन् सौगन्धिकार्थं पतिसहनुमसः पुच्छमच्छस्य भीमः प्रोद्धर्तं नाचकत्स तोमरोपषा भीषयामास चेति पूर्णज्ञानो जसोस्ते गुरुतमोपषो श्रीमदानन्दतीर्थ क्रीडामात्तं तदेतत् प्रमदसुधियां मोहकद्वेषभाजां बह्वी कोटिरटीकः कुटिलकटपटीनुत्कटाटोपकोपान्
द्राक्षत्वं सत्वरत्वादे शरणतगदिया पोतिया माशुतारीन् उन्मथ्या दत्तमित्मात्वा वचनवचनान् उत्ततस्थान् सतान्या प्रायश्च स्वप्रियायै प्रीतमकुसुमं प्राणतस्मै नमस्ते देहादुक्तान्वितानाम् अधिपतिरसतामक्रमाद्वक्त्र बुद्धिः क्रुद्धः क्रोधे कवस्यः कर्मरिव मणिवान् दुष्कृते निष्क्रियार्थम् चक्रे भूचक्रमित्या करकचर्निवसतां चेतसः कष्टधास्तं दुस्तर्कं चक्रपाणेः गुणगणविरहं जीवितां चारिकृत्या तद्दुष्पेक्षानुसाराते कतिपपुनरैरादृतो नैरसुष्टो ब्रह्माहं निर्गुणोऽहम् इतमिति हेषपाषण्डवादः तद्दुक्ता वासुजाल प्रसरविषरुद्धाः लक्ष्यप्रमाण ज्वालामालाधराग्निः पवन विजयते ते अवतार तृतीयः आक्रोशन्तो निराशा भयभरविवश स्वास्याश्चिन्नदर्पा वासन्तो देशनाशस्तुतिपदे कुदियां नाशमाशादशाशु भावन्तो शीलशीला विततशपसता पाशिवाः सन्तसौर्या सद्वाक्ये सिंहनादे सपदि दुसरे वायुभूमायवस्ते विश्वप्यैवावतारे स्वरिभिरपघृणं हिंसितो निर्विकारः सर्वज्ञः सर्वशक्तिः सकलगुणगणा पूर्णरूप प्रगल्भः स्वच्छः स्वच्छन्दमूर्तिः सुखैसूचनं दैविकं चित्रमत्र त्रातायस्य त्रिधामा जगदवशकं किङ्कराः शङ्कराद्याः उद्यन्मन्दस्मित मधुरालाप पीयूषधारा पुराशेकोपशान्ता सुखसुजनमनोलोचना पीयमानं संद्रक्ये सुन्दरं संदुहदिह महदानन्दमानन्दतीर्थ श्रीमद्भक्तीन्द्रबिम्बं दुरितनुदितं नित्यदाहं कदानु प्राचीर्णाचीर्ण पुण्योच्चे चतुरतरश्चारुचित्तान् अत्युच्चाम्रोचयन्तीं सुतिचितवचनां सावकाश्चुञ्चुञ्चून् व्याख्यामुत्कात दुःखं चिरमुचितमहाचार्यचिन्तारचांस्ते चित्रां चच्चाष्टकर्तश्चरणपरिचरां शावय स्वां स किञ्चिते पीठे रत्नोपकृते रुचिररुचिमणि ज्योतिषा सन्निषण्णं ब्रह्माणं भाविनं त्वां ज्वलद्रिजपदे वैदिकाद्या हि विद्याः सेवन्ते मूर्तिमत्यः सुचरितचरितं भाति गन्धर्वगीतं प्रत्येकं देवसंसस्त्वपि तव भगवन् नर्ततद्योवदोषु पीठे रत्नोपक्लुप्ते क्लुप्ते रुचिर रुचिमणि ज्योतिषा सन्निषण्णं ब्रह्माणं भाविनं त्वां ज्वलति निजपदे वैदिकाद्याः हि विद्याः सेवन्ते मूर्तिमत्यः सुचरित चरितं भाति गंधर्वगीतं प्रत्येकं देवसंसत्स्वपि ಅಂತದೆ देवसंसत्सु अपि तव भगवन् नर्तितद्योवदोषु ಇಲ್ಲಿ ಎರಡು ಸಂಬೋಧನೆಗಳವೆ ಒಂದು ಹೇ ಸುಚರಿತ ಹೇ ರಾಮ ಇದ್ದಂಗೆ ಹೇ ಸುಚರಿತ ಮತ್ತು ಭಗವನ್ ಹೇ ಉತ್ತಮ ನಡತೆಯನ್ನು ಹೊಂದಿರತಕ್ಕಂಥ ವಾಯುದೇವರೇ ಹೇ ಭಗವನ್ ಹೇ ಪೂಜ್ಯರಾಗಿರ್ತಕ್ಕಂಥವರೇ ನೀವು ಎಂಥವ್ರು ಅಂದ್ರೆ ರುಚಿರ ರುಚಿಮಣಿ ಜ್ಯೋತಿಷ ರುಚಿ ಅಂದ್ರೆ ಮನೋಹರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ರುಚಿ ಅಂತಕ್ಕಂಥ ರುಚಿರ ಅಂದ್ರೆ ಮನೋಹರವಾಗಿರ್ತಕ್ಕಂಥ ರುಚಿಮಣಿ ಅಂತಕ್ಕಂಥ ಕಾಂತಿಯಿಂದ ಕೂಡಿರ್ತಕ್ಕಂಥ ಮಣಿಗಳು ಅದರ ಒಂದು ಜ್ಯೋತಿಷ ಅಂದ್ರೆ ಪ್ರಕಾಶ ಅಂದ್ರೆ ಮನೋಹರವಾಗಿರ್ತಕ್ಕಂಥ ಕಾಂತಿಯಿಂದ ಕೂಡಿರ್ತಕ್ಕಂಥ ಪ್ರಕಾಶದಿಂದ ಮಣಿಗಳ ಪ್ರಕಾಶದಿಂದ ಗೊತ್ತಾಯ್ತಾ ಜ್ವಲತಿ ಹೊಳಿತಾ ಇರ್ತಕ್ಕಂಥ ರತ್ನೋಪಗೃಪ್ತೆ ಅಂದ್ರೆ ರತ್ನಗಳಿಂದ ನಿರ್ಮಿತವಾಗಿರ್ತಕ್ಕಂಥ ನಿಜಪದೇ ನಿಮ್ಮ ಉಚಿತವಾಗಿರ್ತಕ್ಕಂಥ ಪೀಠದ ವರ್ಣನ ನೀವೆಂಥ ಪೀಠದಲ್ಲಿ ಕೂತಿದ್ದೀರಿ ಅಂದ್ರೆ ಮನೋಹರವಾಗಿರ್ತಕ್ಕಂಥ ಒಂದು ಪೀಠ ಅದು ಹೊಳಿತಾ ಇರ್ತಕ್ಕಂಥ ಪೀಠ ರತ್ನಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಪೀಠ ನಿಜಪದೇ ನಿಮ್ಮ ಉಚಿತವಾಗಿರ್ತಕ್ಕಂಥ ಪೀಠ ಗೊತ್ತಾಯ್ತಾ ಅಂದ್ರೆ ಬ್ರಹ್ಮದೇವರ ಪೀಠ ಅಂತ ಅರ್ಥ ಬ್ರಹ್ಮ ಪದವಿ ಅಂತ ಅರ್ಥ ಅದರಲ್ಲಿ ನೀವು ಕೂತಿದ್ದೀರಾ ಸನ್ನಿಷಣ್ಣಂ ಅಂದ್ರೆ ನೀವು ಅಲ್ಲಿ ಮಂಡಿಸಿದ್ದೀರಾ ಅಲ್ಲಿ ಅಲಂಕಾರವನ್ನು ಹೊಂದಿದ್ದೀರಾ ಅಲ್ಲಿ ಕೂತಿದ್ದೀರಾ ನೀವು ಎಂಥವರು ಅಂದ್ರೆ ಭಾವಿನಂ ಬ್ರಹ್ಮಾಣಂ ಭಾವಿನಂದ್ರೆ ಮುಂದಾಗ್ತಕ್ಕಂಥ ಬ್ರಹ್ಮಾಣ ನೀವೇ ಮುಂದಾಗ್ತಕ್ಕಂಥ ಬ್ರಹ್ಮದೇವರು ನೀವು ಅಂತ ಹೇಳ್ತಾರೆ ತ್ವಾಂ ನಿಮ್ಮನ್ನು ವೈದಿಕಾದ್ಯ ಅಂದ್ರೆ ವೈದಿಕವಾಗಿರ್ತಕ್ಕಂಥ ಮಂತ್ರದಿಂದ ಈ ವಿದ್ಯಾ ಅವೇ ವಿದ್ಯೆಗಳು ಅಂದ್ರೆ ವೈದಿಕ ಈ ವಿದ್ಯಾ ಅಂತಕ್ಕಂಥ ವೇದಗಳು ಅಂತಕ್ಕಂಥ ವಿದ್ಯೆಯಿಂದ
ಅವರು ಬೇರೆ ವೇದ ವಿದ್ಯೆ ಅಲ್ಲ, ಮೂರ್ತಿಮತ್ತೆ ಆ ವೇದ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥ ಮೂರ್ತಿಮತ್ತಾಗಿ ನಿಮಗೆ ಮಾಡ್ಲಿಕ್ಕೆ ವೈದಿಕಾದ್ಯಾ ವಿದ್ಯಾ ಮೂರ್ತಿಮತ್ಯ ಅವರು ನಿಮಗೆ ಸೇವೆ ಮಾಡ್ತಾ ಇದ್ದಾರೆ. ಬರೀ ಸುಮ್ಮನೆ ವರ್ಣನೆ ಮಾಡೋದಲ್ಲ, ಮೂರ್ತಿಮಂತಾಗಿ ವೇದಕ್ಕೆ ಅಭಿಮಾನಿ ದೇವತೆಗಳು ನಿಮ್ಮನ್ನ ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಸರಸ್ವತಿ ಭಾರತೀಯರು ಅಂತಕ್ಕಂಥದ್ದು ಮತ್ತೆ ಉಳಿದಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಅದು ಒಂದೇ ಅಲ್ಲ. ಆ ಒಂದು ಪೀಠದ ಮುಂದೆ ಏನ್ ಮಾಡ್ತಾ ಇದ್ದಾರೆ, ನರ್ತಿತ ದ್ಯೋವದೂಷು ಸ್ವರ್ಗದಲ್ಲಿರ್ತಕ್ಕಂಥ ಅಪ್ಸರ ಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ. ನೀವು ಅಲಂಕಾರ ಮಾಡಿರಿ, ವೇದಕ್ಕೆ ಅಭಿಮಾನಿ ದೇವತೆಗಳು ಆಗಿರ್ತಕ್ಕಂಥವೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸ್ವರ್ಗದಲ್ಲಿರ್ತಕ್ಕಂಥ ಅಪ್ಸರಾಸ್ತ್ರೀಯರೆಲ್ಲ ಕೂಡ ನರ್ತನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ಪ್ರತ್ಯೇಕಂ ಗಂಧರ್ವ ಗೀತಂ, ಪ್ರತ್ಯೇಕವಾಗಿ ಮತ್ತೆ ಗಂಧರ್ವರು ಗಾನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಯಾವುದನ್ನು ಗಾನ ಮಾಡ್ತಾ ಇದ್ದಾರೆ, ತವ ಚರಿತಂ, ನಿಮ್ಮ ಚರಿತ್ರೆಯನ್ನ ಗಾನ ಮಾಡ್ತಾ ಇದ್ದಾರೆ, ಶೋಭಿಸ್ತಾ ಇದ್ದೀರಿ ನೀವು. ಅಂದ್ರೆ ಏನಾಯ್ತು, ಮಂಗಳ ಚರಿತ್ರ ಆಗಿರ್ತಕ್ಕಂಥ ಪೂಜ್ಯ ಆಗಿರ್ತಕ್ಕಂಥ ಈ ವಾಯುದೇವರೇ, ನೀವು ರತ್ನ ಖಚಿತವಾಗಿರ್ತಕ್ಕಂಥ ಪೀಠದಲ್ಲಿ ನೀವು ಮಂಡಿಸಿದ್ದೀರಿ. ನೀವು ಯಾರು, ಭಾವಿ ಬ್ರಹ್ಮರಾಗಿರ್ತಕ್ಕಂಥವರು. ನಿಮ್ಮನ್ನ ವೈದಿಕ ಮೊದಲಾಗಿರ್ತಕ್ಕಂಥ ವಿದ್ಯೆಗಳಿಂದ ಸಾಕ್ಷಾತ್ ಆಗಿ ಮೂರ್ತಿಮತ್ತಾಗಿ ಆ ದೇವತೆಗಳೇ ನಿಮ್ಮನ್ನ ಸೇವನೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ, ಮತ್ತೆ ಗಂಧರ್ವ ಮಾಡ್ತಾ ಇದ್ದಾರೆ. ಇದರಿಂದ ಮಧ್ವಾಚಾರ್ಯರ ಒಂದು ಗುಣಗಾನಗಳನ್ನ ಅಲ್ಲಿ ಕೂಡ ದೇವಲೋಕದಲ್ಲಿ ಕೂಡ ಅವರು ಗಾನವನ್ನು ಮಾಡ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎರಡು ಕಾರಣ, ಒಂದು ಮುಂದೆ ಬ್ರಹ್ಮದೇವರಾಗ್ತಾ ಇದ್ದೀರಿ, ಮತ್ತೆ ಅದೇ ಕಾಲಕ್ಕೆ ಎಲ್ಲಾ ವಿದ್ಯಾಭಿಮಾನಿ ದೇವತೆಗಳು ಅಂತಕ್ಕಂಥದ್ದೇನಿದ್ದಾರೆ ನಿಮ್ಮನ್ನು ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತೆ ರುಚಿರಾಂಗದ ಅಂತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರ್ತದೆ. ರುಚಿರಾಂಗದ ಅಂತಕ್ಕಂಥದ್ದು ಬರ್ತದೆ. ಅಂದ್ರೆ ಮನೋಹರವಾಗಿರ್ತಕ್ಕಂಥ ಅಂಗದಾದಿ ಆಭರಣಗಳಿಂದ ಭೂಷಿತರಾಗಿದ್ದೀರಾ ನೀವು. ಸುಚರಿತ ಅಂತಕ್ಕಂಥದ್ದು, ಸುಚರಿತ ಅಂದ್ರೆ ಒಳ್ಳೆ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥವರು ಅಂತ ಅರ್ಥ. ಅಷ್ಟೇ ಅಲ್ಲಂತೆ 13ನೇ ಅಧ್ಯಾಯ ಸುಮಧ್ವಿಜಯದೊಳಗೆ ಬರ್ತದೆ. ಅದು 13ನೇ ಸುಮಧ್ವಿಜಯದೊಳಗೆ ಆಚಾರ ಬರೇ ಒಂದು ಇದಲ್ಲ, ಗಮನಾಸನ ಸಂಕತಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀ ಕದಮ ಕಮರಾಹ ಪ್ರಪಂಚ ಏಯು ನಾನು ಮಧ್ವಸ್ಯ ನ ಮಾದೃಸು ಅಲ್ಪಬೋಧಾಹ. ಅವರು ಬರೀ ಚರಿತ್ರೆ ಅಂತಲ್ಲ, ಆಚಾರ ಕೂತಿದ್ದಾರೆ. ಅವ್ರು ಯಾಕೆ ಕೂತಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಅದು ಮೋಕ್ಷಕ್ಕೆ ಸಾಧನ. ಕೂತಿದ್ದು ಅವ್ರು ನಡೀತಾ ಇದ್ದಾರೆ, ಹೇಗೆ ನಡೀತಾ ಇದ್ದಾರೆ ನೋಡಿ, ಆಚಾರ್ಯ ಹೇಗೆ ನಡೀತಾ ಇದ್ದಾರೆ, ಗಮನ ಕೂತಿದ್ದಾರೆ. ಅಂದ್ರೆ ನಾವು ದೊಡ್ಡ ದೊಡ್ಡ ಪಂಡಿತರು ಕೂತಿದ್ದೇ ನೋಡ್ತೀವಿ. ಒಂದ್ಸರ್ತಿ ಕೂತ್ಬಿಟ್ಟು ಅಂತಂದ್ರೆ ತಾಸುಗಟ್ಟಲೆ ಕೂತರು ಕೂಡ ಅಂದ್ರೆ ಅದು ಮುಖ್ಯಮಿತ ವಾಯುದೇವರು. ಆ ಕಾರಣ ಇವೆಲ್ಲ ಜ್ಞಾನಕ್ಕೆ ಸಾಧನೆಗೆ ಇರ್ತಕ್ಕಂಥದ್ದು. ಅವನ್ನ ನೋಡೋದ್ರಿಂದನೇ ಅವ್ರು ನಡೆಯೋದು, ಅವ್ರು ಕೂತಿದ್ದು, ಅವೆಲ್ಲವನ್ನು ನೋಡೋದ್ರಿಂದನೇ ಆ ಸ್ಮೃತಿ ಮಾತ್ರೇನ ಭವಾಪವರ್ಗದಾತ್ರಿ. ಭವ ಅಪವರ್ಗ ಅಂತಂದ್ರೆ ನಮ್ಮೆಲ್ಲ ಸಂಸಾರ ಅಂತಕ್ಕಂಥದ್ದು ಹೋಗಿ ಮೋಕ್ಷಕ್ಕೆ ಅಂತಕ್ಕಂಥದ್ದು, ಅದು ದಾರಿ ಅಂತಕ್ಕಂಥದ್ದು. ಅಂದ್ರೆ ಇವೆಲ್ಲ ಕೂಡ ಬ್ರಹ್ಮಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ನಮ್ಗೆಲ್ಲ ಆ ಮಹಿಮೆ ಅಂತಕ್ಕಂಥ ಸಹಾಯ ಅಂತಕ್ಕಂಥದ್ದು ಆಗ್ತಾ ಇದೆ. ಇಲ್ಲಿ ವಿದ್ಯಾಹ ಅಂತಕ್ಕಂಥದ್ದಂದ್ರೆ ಬ್ರಹ್ಮಸೂತ್ರಗಳ ಅಭಿಮಾನಿಯಾಗಿರ್ತಕ್ಕಂಥ ವಿದ್ಯಾಭಿಮಾನಿ ದೇವತೆಗಳು ಅವರೇ ಮೂರ್ತಿಮಂತಾಗಿ ಅವರೇ ಬಂದು, ಅಂದ್ರೆ ಸರಸ್ವತಿ ಭಾರತೀಯ ದೇವರು ಮೂರ್ತಿಮಂತಾಗಿ ಬಂದು ನಿಮ್ಮನ್ನ ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇನ್ನು ಭಗವನ್ ಅಂತ ಇದ್ದಾರೆ. ಭಗವನ್ ಶಬ್ದವನ್ನ ಇವರಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ, ವಾಯುದೇವರಿಗೆ ಎಲ್ಲರಿಗೂ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಮುಖ್ಯವಾಗಿ ಭಗವತ್ ಶಬ್ದ ವಾಚ್ಯತೆ ಪರಮಾತ್ಮ ಮುಖ್ಯವಾಗಿ. ಅದಾದ್ಮೇಲೆ ಐಶ್ವರ್ಯ ಸಮಗ್ರ ಅಂತ ಷಡ್ಗುಣಗಳು ಅಂತ ಏನವೆ, ಷಡ್ಗುಣ ಐಶ್ವರ್ಯ ಸಂಪನ್ನರು ಅಂತ ಅರ್ಥ. ಭಗವಂತ ಭಗವನ್ ಅಂತದ್ದು ಅದು ಯಥೋಚಿತವಾಗಿ ಪರಮಾತ್ಮನ ಬಿಟ್ಟ ಮೇಲೆ, ಲಕ್ಷ್ಮೀದೇವಿ ಬಿಟ್ಟ ಮೇಲೆ, ಇನ್ನ ಈಶಕೋಟಿಗಳೊಳಗೆ ಪರಮಾತ್ಮನಿಗೆ, ಲಕ್ಷ್ಮೀದೇವಿಗೆ, ಇನ್ನು ಜೀವಕೋಟಿ ಒಳಗೆ ಪರಮಾತ್ಮನ ಬಿಟ್ಟೊಳಗೆ ಭಗವತ್ ಶಬ್ದ ವಾಚ್ಯತ್ವ ಪೂರ್ಣವಾಗಿರೋದು ಜೀವ ಕೋಟಿ ಒಳಗೆ ಮುಖ್ಯವಾಗಿ ಇವರಿಗೆ ಭಗವತ್ ಶಬ್ದ ವಾಚ್ಯತ್ವ ಅಂತಕ್ಕಂಥದ್ದು ಇದೆ ಹೇಳ್ತಾ ಇದ್ದಾರೆ. ಐಶ್ವರ್ಯಾದಿ ಗುಣೈ ಷಡ್ಭಿ ಸಾಮಗ್ರಾತೆ ಸರ್ವದೇವತಾ ಭಗವತ್ ಶಬ್ದ ವಾಚ್ಯಾಚ ಸಾಕ್ಷಾತ್ ಭಗವಾನ್ ಹರಿ. ಮೊದಲು ಭಗವಂತ ಹರಿಯಾಗಿರ್ತಕ್ಕಂಥ ಭಗವತ್ ಶಬ್ದ ವಾಚ್ಯತ್ವ. ಅದಾದ್ಮೇಲೆ ಇನ್ನ ಜೀವಕೋಟಿಯೊಳಗೆ ಮುಖ್ಯವಾಗಿ ಭಗವತ್ ಶಬ್ದ ವಾಚ್ಯತ್ವ ವಾಯುದೇವರಿಗೆ, ಅಂದ್ರೆ ಇವರಿಗೆ ಮಧ್ವಾಚಾರ್ಯರಿಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಜ ಪದೇ ಅಂತ ಹೇಳ್ತಾ ಇದ್ದಾರೆ. ನಿಜ ಪದೇ ಅಂತಕ್ಕಂಥದ್ದಂತಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಪದವಿ ನಿಮಗೆ ಬರ್ತಕ್ಕಂಥದ್ದು, ಗೊತ್ತಾಯ್ತಾ? ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಪದವಿ ಅಂತ ಹೇಳ್ತಾರೆ. ತಮ್ಮ ಇರ್ತಕ್ಕಂಥದ್ದು ಅಂತ ಅರ್ಥ ಆಗಲಿ. ಕೆಲವರಿಗೆ ಈ ನಹುಷ ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನೋ ಒಂದು ಸ್ಪೆಷಲ್ ಆಗಿ ಅವನಿಗೆಲ್ಲ ಅನುಗ್ರಹ ಮಾಡಿ ಎಲ್ಲ ಮಾಡಿ ಇಂದ್ರನ ಪಟ್ಟ ಕೂಡಿಸಿದ್ರು.
ಸಹಜವಾಗಿರ್ತಕ್ಕಂಥ ಯೋಗ್ಯತೆ ಇದ್ದಿಲ್ಲ ಅವನಿಗೆ. ಅವಾಗ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಮಾಡ್ಬೇಕಾಗಿತ್ತು, ಇಂದ್ರನ ಕೂಡಿಸ್ಬೇಕಾಗಿತ್ತು. ಅದಕ್ಕೆ ಇವರೆಲ್ಲ ಏನ್ ಮಾಡಿದ್ರು, ತಮ್ಮ ಪುಣ್ಯ ಅದು ಎಲ್ಲ ಧಾರಣ ಮಾಡಿ ಈ ನೌಷನ್ ಏನ್ ಮಾಡಿದ್ರು, ಇಂದ್ರ ಆ ರೀತಿ ಅಂತಲ್ಲ ನಿಮ್ದು ನಿಜಪ್ಪ, ಸ್ವಂತವಾಗಿರ್ತಕ್ಕಂಥ ಸ್ವಕೀಯವಾಗಿರ್ತಕ್ಕಂಥ ಅಂದ್ರೆ ನಿಮ್ದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಗೊತ್ತಾ. ಅದು ಆ ಪೀರಿಯಡ್ ಮುಗಿದ್ಮೇಲೆ ಬರ್ತಕ್ಕಂಥದ್ದಾಗ್ಲಿ, ಆಟೋಮೆಟಿಕ್ ಅದು ಪೀರಿಯಡ್ ಮುಗಿದ ಇರ್ತಕ್ಕಂಥದ್ದಾಗ್ಲಿ, ಅದು ಇವ್ರ ವಿಚಾರ ಇರ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಯೋಗ್ಯತೆ ಇದ್ದಲ್ಲ, ಬೇರೆಯವ್ರ ಯೋಗ್ಯತೆ ಕೊಟ್ಟು ಮಾಡಿದ್ದು ಅಂತ ಅಲ್ಲ ಅಂತಕ್ಕಂಥದ್ದನ್ನ ಅದು ಮಾಡ್ತಾ ಇದ್ದ. ಹಿಂದಿಂದು ಶ್ಲೋಕದೊಳಗೆ ವ್ಯಾಖ್ಯಾಮುತ್ಕಾತ ದುಃಖಂ ಚಿರಮುಚಿದ ಮಹಾಚಾರ್ಯ ಚಿಂತಾರ ತಾಂಸ್ತೆ ಚಿತ್ರಾಂ ಸತ್ಯಾಸ್ತ ಕರ್ತಃ ಚರಣ ಪರಿಚರಾಂ ಶ್ರಾವಯಾಸ್ವಾಂಶ್ಚ ಕಿಂಚತೆ ಅಂತಕ್ಕಂಥದನ್ನ ಅಂತ ಆದ್ರೆ ಶ್ರವಣ ಅಂತಕ್ಕಂಥ ಮಧ್ವಾಚಾರ್ಯ ಉಪದೇಶ ಶ್ರವಣ ಅಂತಕ್ಕಂಥದ್ದೇನು ರುದ್ರಾದಿ ದೇವತೆಗಳು ಅಂತಕ್ಕಂಥದ್ದು ಮಾಡಿದ್ದಾರೆ ಅವರು, ಅದು ವಾಯುದೇವರ ಒಂದು ಮಹತ್ವವಾಗಿರ್ತಕ್ಕಂಥ. ಯಾಕಂದ್ರೆ 10 ಕಲ್ಪ ತಪಶ್ಚರ್ಯ ಅಂತಕ್ಕಂಥ ರುದ್ರದೇವರು ಲವಣ ಸಮುದ್ರದೊಳಗಿದ್ದು ಶೇಷ ಪದವಿಗೋಸ್ಕರವಾಗಿ ಅದನ್ನೇ ಜಗನ್ನಾಥ ಅಂತ ಹೇಳ್ತಾ ಇದ್ದಾರೆ. 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗ ಅರ್ಥಗಳು ಓದಿ ಅಂತಕ್ಕಂಥ ಹರಿಕಥಾಮೃತರು ಹೇಳ್ತಾ ಇದ್ದಾರೆ. ಆದ ಕಾರಣ ಉಪದೇಶವನ್ನ ಅಂತಕ್ಕಂಥದ್ದು ಶ್ರವಣ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಆಚಾರ್ಯರಿಂದ, ಅದು ಅವರ ಆಚಾರ ಹಿರಿಮೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಗ್ರಂಥಗಳು ಅಂತಕ್ಕಂಥದ್ದು ಪಂಡಿತರಿಗೂ ರುಚಿಸ್ತದೆ, ಪಾಮರರಿಗೂ ಬರ್ತದೆ. ಪಾಮರರಿಗೂ ಕೂಡ ಒಂದೇ ಅಂದ್ರೆ ಅಷ್ಟೇ ಆಗ್ತದೆ. ಆದ್ರೆ ಪಂಡಿತರಾಗಿರ್ತಕ್ಕಂಥವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದ ಕಾರಣ ಅದನ್ನೇ ಸುಮದ್ವೀಯದೊಳಗೆ ಬಾಲಸಂಗಮಪಿ ಬೋಧಯದೃತಂ ದುರ್ನಿರೂಪ ವಚನಂಚ ಪಂಡಿತೈ ಅಪ್ರಮೇಯ ಹೃದಯಂ ಪ್ರಸಾದವತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದ. ಆದ ಕಾರಣ ಆಚಾರ್ಯರ ಗ್ರಂಥ ಅಂತಂದ್ರೆ ಸಾಕ್ಷಾತ್ತಾಗಿ ಆಚಾರ್ಯನ ಒಂದು ರೂಪ. ಆದ ಕಾರಣ ಮನೆಯೊಳಗೆ ಆಚಾರ ಗ್ರಂಥ ಅಂತಕ್ಕಂಥ ಇರಲೇಬೇಕು. ಆಚಾರ ಗ್ರಂಥ ಅದಂತಂದ್ರೆ ಆಚಾರ್ಯ ಸಾಕ್ಷಾತ್ತಾಗಿ ಇದ್ದಾರೆ ಅಂತ. ಗ್ರಂಥ ಅದ ಅಂತ ಕೇಳ್ತಾರೆ, ಗ್ರಂಥದ್ದು ಇದು ಯಾವ ಗ್ರಂಥ ಅಂತಕ್ಕಂಥದ್ದು ಕೇಳ್ತಾರೆ. ಆ ಗ್ರಂಥ ಇದ್ದ ಇದ್ರಿಗೆ ಏನಾದ್ರೂ ಅದೇ ನೋಡೋಣ ಅಂತಕ್ಕಂಥ ಹುಡ್ತದೆ. ಗ್ರಂಥನೇ ಇದ್ದಿಲ್ಲ ಅಂದ್ರೆ ನೋಡ್ತಕ್ಕಂಥ ಪ್ರಸಂಗ ಅಂತಕ್ಕಂಥದ್ದು ಬರೋದಿಲ್ಲ. ಆ ಕಾರಣ ಗ್ರಂಥಗಳು ಅಂತಕ್ಕಂಥದ್ದು ಆಚಾರ ಪ್ರತಿರೂಪ ಅಂತಕ್ಕಂಥ ಇರೋದ್ರಿಂದ ಅದನ್ನು ಹೇಳ್ತಾ ಇದ್ದಾರೆ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣ್ಣ ಸದ್ಗುಣಂ ಸಾಧಯತೆ ಸಕಲ ದೋಷ ವರ್ಜಿತಂ ಜ್ಞಾನ ಭಕ್ತಿದಮನಂತ ಸೌಖ್ಯದಂ. ಜ್ಞಾನ ಭಕ್ತಿಯಾದಿಗಳನ್ನ ಅದು ನಮಗೆ ಕೊಡ್ತಾ ಇದೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಆ ಕಾರಣ ಅಸ್ತದೂಷಣ ಭವಂದ್ಯ ಭಾಷಣ ಲಕ್ಷಿತಂ ಸಕಲ ಲಕ್ಷಣೈ ಸಮಂ ಮಾನನೀಯಮಪಿ ನಾಕಿ ನಾಯಕೈ ರೂಪ ಮನ್ಯಮಿವ ಧನ್ಯವಾದ. ಅದೇ ಒಂದು ರೂಪ ಅಂತಕ್ಕಂಥದ್ದು ಇದ್ದಂತೆ. ಮತ್ತೆ ಎಂಥದ್ದು ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣ ಭಾಷ್ಯಂ ಅದ್ಭುತಂ ಅಪ್ಯ ದೂಷ್ಯ ಮತನೋತದನಂತದಿ ಭೂತ ಭಾವಿ ಭವದಾತ್ಮಭಿ ಕ್ವಚಿತ್. ಆಚಾರ್ಯರ ಆ ಗ್ರಂಥಗಳು ಎಷ್ಟು ಸರಿಯಾಗಿರ್ತಕ್ಕಂಥ ಗ್ರಂಥಗಳು ಅಂತಂದ್ರೆ ಇವತ್ತಿನ ತನಕ ಇದನ್ನ ಖಂಡನೆ ಮಾಡಿರ್ತಕ್ಕಂಥದ್ದು ಈಗ ಮಾಡಲಿಲ್ಲ ಅಂತಿಲ್ಲ, ಮುಂದೆ ಮಾಡ್ತಾರಂತಿಲ್ಲ. ಯಾವ ಕಾಲಕ್ಕೂ ಆಚಾರ ಗ್ರಂಥಗಳನ್ನ ಖಂಡನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಶಕ್ಯನೇ ಇಲ್ಲ ಅಂತಕ್ಕಂಥದನ್ನ ಅದಕ್ಕೆ ತತ್ವ ಪ್ರಕಾಶಗಳಿಗೆ ಟೀಕಾರಾಯರು ಮಂಗಳಾಚರಣ ಶ್ಲೋಕದೊಳಗೆ ಸ್ವಾಂತ ಧ್ವಾಂತ ನಿಕೃತ್ತನೇ ಜಿತಮಃ ವೈಕರ್ತನ ಅಂಶಮೃಜನ್ ನಿರ್ದೋಷಂ ಜಿತ ಚಂದ್ರ ಚಂದ್ರಿ ಕಮಲಂ ತಾಪತ್ರಿಯನ್ ಮೂಲನೆ ಗಾಂಭೀರ್ಯೇ ಜಿತ ಸಿಂಧು ರಾಜಂ ಅಮಿತಂ ಭಾಷ್ಯಂ ಯದಶ್ಯಾಂಬುಜಾತೆ ಆವಿರ್ಭೂತ ಮವಂದ ಬೋಧ ಭಗವತ್ ಪಾದಾನ್ ಪ್ರಪದ್ದೆ ತತಾನ್ ಅಂತಕ್ಕಂಥದ್ದು ಅದನ್ನ ವರ್ಣನ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆಚಾರ ಮಹಿಮೆ ಅಂತಕ್ಕಂಥ ಬಳಿ ಕರೋಮಿ ಸಕಲಂ ಪರಸ್ಮೈ ನಾರಾಯಣ.
ಹರೇ ಶ್ರೀನಿವಾಸ ಆಚಾರ್ಯ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆಚಾರ್ಯ ಇದ್ದಾರಮ್ಮ? ಶ್ರೀನಿವಾಸ.